போதகர்களோட பேசும்பொழுது ನಾನು ಎಲ್ಲ ಬೋಧಕರುಗಳ ಜೊತೆಯಲ್ಲಿ ಮಾತನಾಡುವಾಗ நான் ஒன்றை சொன்னேன். ನಾನು ಒಂದನ್ನು ಹೇಳಿದೆನು. பிரதான ஆசாரியன் ಪ್ರಧಾನ ಯಾಜಕನು ಪ್ರಧಾನ ಯಾಜಕನು மகா பரிசுத்தமான ஸ்தலத்துக்கு வருவதற்கு, ಮಹಾ ಪರಿಶುದ್ಧವಾದಂತಹ ಸ್ಥಳಕ್ಕೆ ಬರುವುದಕ್ಕೆ அவனுடைய கால்கள் நடுங்குமா? ಅವನ ಕಾಲುಗಳು ನಡುಗುತ್ತಿದ್ದವಂತೆ. அவனுடைய கைகள் நடுங்குமா? ಅವನ ಕೈಗಳು ನಡುಗುತ್ತಿದ್ದವಂತೆ. இஸ்ரவேலுக்கு ஒரு பலியை செலுத்தி, ಇಸ್ರಾಯೇಲ್ಗೆ ಒಂದು ಬಲಿಯನ್ನು ಅರ್ಪಿಸಿ, அவனுக்கு அவன் ஒரு பலியை செலுத்தி, ಅವನಿಗೋಸ್ಕರ ತನಗೆ ತಾನು ಒಂದು ಬಲಿಯನ್ನು ಅರ್ಪಿಸಿ, பிறகு அவன் பரிசுத்தமான இடத்துக்குள்ள ஆராதனை செய்வதற்கு போகும் பொழுது, ನಂತರ ಪರಿಶುದ್ಧವಾದಂತಹ ಸ್ಥಳಕ್ಕೆ ಆರಾಧನೆ ಮಾಡುವುದಕ್ಕೆ ಹೋಗುವಾಗ அவனுடைய கால்களும் கைகளும் நடுங்குமா? ಅವನ ಕೈಗಳು ಕಾಲುಗಳು ನಡುಗುತ್ತಿದ್ದವಂತೆ. ஏனென்றால், ಯಾಕೆಂದರೆ இந்த மகா பரிசுத்தமான ஸ்தலம், ಈ ಮಹಾ ಪರಿಶುದ್ಧವಾದಂತಹ ಸ್ಥಳವು அது சாதாரணமான இடம் கிடையாது. ಅದು ಸಾಧಾರಣವಾದಂತಹ ಒಂದು ಸ್ಥಳವಲ್ಲ. அவன் ஜீவனோட மறுபடியும் வருவானா என்பது நிச்சயம் கிடையாது. ಅವನು ಜೀವಂತವಾಗಿ ಮರಳಿ ಬರುವನ ಎಂಬುದು ನಿಶ್ಚಯವಾಗಿರಲಿಲ್ಲ. அவன் கொடுத்த பலியில் ஏதாவது குறை இருந்தால், ಅವನು ಅರ್ಪಿಸಿದಂತಹ ಬಲಿಯಲ್ಲಿ ಏನಾದರೂ ಕೊರತೆ ಇದ್ದಿದ್ದರೆ, இஸ்ரவேலுக்கு கொடுத்த பலியில குறை இருந்தால், ಇಸ್ರಾಯೇಲನಿಗೆ ಕೊಟ್ಟಂತ ಬಲಿಯಲ್ಲಿ ಏನಾದರೂ ಕೊರತೆ ಇದ್ದಿದ್ದರೆ, அவனுக்கு அவன் கொடுத்து கொண்ட பலியில் ஏதாவது குறை இருந்தால், ತನಗೆ ತಾನು ಕೊಟ್ಟಂತ ಬಲಿಯಲ್ಲಿ ಏನಾದರೂ ಕೊರತೆ ಇದ್ದಿದ್ದರೆ, அவன் உயிரோட திரும்பி வரமாட்டான். ಅವನು ಜೀವಂತವಾಗಿ ಮರಳಿ ಬರುತ್ತಿರಲಿಲ್ಲ. ஒவ்வொரு தடவையும், ಪ್ರತಿ ಸಾರಿಯೂ அவன் பரிசுத்தமான ஸ்தலத்துக்கு போவதற்கு, ಅವನು ಪರಿಶುದ್ಧವಾದಂತಹ ಸ್ಥಳಕ್ಕೆ ಹೋಗುವುದಕ್ಕೆ அவனுடைய ஜீவனை பணைய வைத்து அவன் போகிறான். ಅವನ ಜೀವವನ್ನು ಅವನು ಪಣಯವಾಗಿ ಇಟ್ಟು ಅವನು ಹೋಗುತ್ತಿದ್ದನು. அவ்வளோ ಉನ್ನತமான ಸ್ಥಳம், மகா பரிசுத்தமான ஸ்தலம். ಮಹಾ ಪರಿಶುದ್ಧವಾದಂತಹ ಸ್ಥಳವೆಂಬುದು ಅಷ್ಟೊಂದು ಉನ್ನತವಾದಂತಹ ಸ್ಥಳವಾಗಿದೆ. தேவஜனமே, ದೇವಜನರೇ, இன்றைக்கு நீ வந்திருப்பது ಇಂದು ನೀನು ಬಂದಿರುವುದು அந்த மகா பரிசுத்தமான ஸ்தலம். ಆ ಮಹಾ ಪರಿಶುದ್ಧವಾದಂತಹ ಸ್ಥಳದಲ್ಲಿ. உன் இருதயத்துல பயம் இருக்கிறதா? ನಿನ್ನ ಹೃದಯದಲ್ಲಿ ಒಂದು ಭಯವಿದೆಯಾ? கால்கள் நடுங்குகிறதா? ಕಾಲುಗಳು ನಡುಗುತ್ತವ? கைகள் நடுங்குகிறதா? ಕೈಗಳು ನಡುಗುತ್ತವ? நான் தேவனுடைய ஆலயத்துக்கு போகிறேன், ನಾನು ದೇವರ ಆಲಯಕ್ಕೆ ಹೋಗುತ್ತಿದ್ದೇನೆ, தேவனுடைய பிரசன்னத்துக்குள்ள போகிறேன், ದೇವರ ಪ್ರಸನ್ನತೆಯಲ್ಲಿ ಹೋಗುತ್ತಿದ್ದೇನೆ. ஒரு பயம் நமக்கு உண்டா? ಒಂದು ಭಯವು ನಮಗಿದೆಯಾ? ஆனா பிரதான ஆசாரியனுக்கோ, ಆದರೆ ಪ್ರಧಾನ ಯಾಜಕನಿಗೆ கால்களும் கைகளும் நடுங்கினது. ಕಾಲುಗಳು ಕೈಗಳು ನಡುಗುತ್ತಿದ್ದವು. இதை நான் ஊழியக்காரர்கள் மத்தியில் பேசும் பொழுது, ಇದನ್ನು ನಾನು ಸೇವಕರ ಮಧ್ಯದಲ್ಲಿ ಮಾತನಾಡುವಾಗ ஊழியக்காரர்கள் ಸೇವಕರು அப்படியே நிமிர்ந்து அமர்ந்து கொண்டார்கள். ಹಾಗೆಯೇ ಅವರು ತಲೆ ಎತ್ತಿ ಕುಳಿತಿದ್ದರು. 1 மணி நேரம் நான் பேசினேன். 1 ಗಂಟೆಗಳ ಕಾಲ ನಾನು ಮಾತನಾಡಿದೆನು. ஒருவரும் அசையவில்லை. ಒಬ್ಬರು ಅಲುಗಾಡಲಿಲ್ಲ. 1 மணி நேரம், 1 ಗಂಟೆ ಕಾಲ ஒருவரும் அசையல. ಒಬ್ಬರೂ ಅಲುಗಾಡಲಿಲ್ಲ. ஏன் தெரியுமா? ಯಾಕೆ ಗೊತ್ತಾ? இந்த பயம் அவர்களுக்குள்ள வந்தது. ಈ ಭಯವು ಅವರಲ್ಲಿ ಬಂದಿತು. ஆவியானவர் அசைவாடுகிற இடம், ಪವಿತ್ರಾತ್ಮನು ಚಲಿಸುವಂತಹ ಸ್ಥಳವು பரிசுத்தமான இடம் அம்மா. ಪರಿಶುದ್ಧವಾದಂತಹ ಸ್ಥಳವು ತಾಯಿ. மகா பரிசுத்தமான இடம் அம்மா. ಮಹಾ ಪರಿಶುದ್ಧವಾದಂತಹ ಸ್ಥಳವು. என் கால்களும் என் கைகளும் நடுங்கணும். ನನ್ನ ಕಾಲುಗಳು ನನ್ನ ಕೈಗಳು ನಡುಗಬೇಕು. You have not entered the theater. ನೀನು ಯಾವುದೋ ಚಿತ್ರಮಂದಿರದಲ್ಲಿ ಒಳಗೆ ಬರಲಿಲ್ಲ. You have not come to the club. ನೀನು ಕ್ಲಬ್ಬಿನೊಳಗಡೆ ಬರಲಿಲ್ಲ. You have not entered to a park. ನೀನು ಪಾರ್ಕಿನೊಳಗಡೆ ಬರಲಿಲ್ಲ. You have entered the most holy place of my God. ನನ್ನ ದೇವರ ಮಹಾ ಪರಿಶುದ್ಧ ಸ್ಥಳದಲ್ಲಿ ನೀನು ಪ್ರವೇಶಿಸಿದ್ದೀಯಾ? Are you realizing that? ನೀನು ಅದನ್ನು ಅರಿತುಕೊಳ್ಳುತ್ತಿದ್ದೀಯಾ? புரியுதா உங்களுக்கு? ನಿನಗೆ ಅರ್ಥವಾಗುತ್ತಿದೆಯಾ? நீ அமர்ந்து கொண்டிருக்கிற இடம் பரிசுத்தமான இடம் என்று நீ அறிந்து கொண்டிருக்கிறாயா? ನೀನು ಕುಳಿತಿರುವಂತಹ ಸ್ಥಳವು ಮಹಾ ಪರಿಶುದ್ಧ ಸ್ಥಳವೆಂಬುದನ್ನು ಅರಿತಿದ್ದೀಯಾ? பரிசுத்தமான தேவன் நம்ம மத்தியில இடைப்படுகிற ஒரு இடம் என்று நீ அறிந்திருக்கிறாயா? ಪರಿಶುದ್ಧವಾದಂತಹ ದೇವರು ನಮ್ಮೊಂದಿಗೆ ಕ್ರಿಯೆ ನಡೆಸುವಂತಹ ಸ್ಥಳವೆಂಬುದನ್ನು ನೀನು ಅರಿತಿದ್ದೀಯಾ? மோசையோட தேவன் பேசுகிறார். ಮೋಸೆಯೊಂದಿಗೆ ದೇವರು ಮಾತನಾಡಿದನು.
தேவன் சொல்லுகிறார், ದೇವರು ಹೇಳಿದನು, மோசே ಮೋಸೆ, உன் பாத ரட்சணையை கழட்டு. ನಿನ್ನ ಕಾಲಿನ ಕೆರಗಳನ್ನು ನೀನು ಬಿಚ್ಚು. ஏன் தெரியுமா? ಯಾಕೆ ಗೊತ್ತಾ? நான் வருகிற இடம் பரிசுத்தமான இடம். ನಾನು ಬರುವಂತಹ ಸ್ಥಳವು ಪರಿಶುದ್ಧವಾದಂತಹ ಸ್ಥಳ. அன்பு சகோதரனே, ಪ್ರಿಯ ಸಹೋದರನೇ, எப்படி இந்த கால வேளையில நீ இவ்வளவு துணிகரமாய் அமர்கிறாய்? ಈ ಮುಂಜಾನೆ ಸಮಯದಲ್ಲಿ ಹೇಗೆ ನೀನು ಇಷ್ಟೊಂದು ದುಡುಕನಾಗಿ ನೀನು ಕುಳಿತಿದ್ದೀಯಾ? அன்பு சகோதரியே, ಪ್ರಿಯ ಸಹೋದರಿಯೇ, எப்படி இந்த இடத்துல அவ்வளவு துணிகரமாய் நீ அமர்ந்து கொண்டிருக்கிறாய்? ಹೇಗೆ ಈ ಸ್ಥಳದಲ್ಲಿ ನೀನು ಅಷ್ಟೊಂದು ದುಡುಕತನದಿಂದ ಕುಳಿತಿದ್ದೀಯಾ? This is from God. ಇದು ದೇವರಿಂದ. இது என் சத்தம் அல்ல, ಇದು ನನ್ನ ಶಬ್ದವಲ್ಲ, இது தேவனுடைய இருதயம். ಇದು ದೇವರ ಹೃದಯವಾಗಿದೆ. எப்படி how come ಹೇಗೆ ಬರುತ್ತೀಯಾ? அவ்வளவு துணிகரம் எங்கிருந்து நமக்கு வந்தது? ಈ ಒಂದು ದುಡುಕತನವು ನಿನಗೆ ಎಲ್ಲಿಂದ ಬಂದಿತು? கர்த்தருடைய ஆலயத்துக்குள்ள துணிகரமாய் வருவதற்கு எனக்கு தைரியம் யார் கொடுத்தது? ಕರ್ತನ ಆಲಯದಲ್ಲಿ ನಾನು ದುಡುಕತನದಿಂದ ಬರುವುದಕ್ಕೆ ನನಗೆ ಧೈರ್ಯವನ್ನು ಕೊಟ್ಟವರು ಯಾರು? I say, may the blood of Jesus cover us everybody. ದೇವರ ಆ ಒಂದು ಪರಿಶುದ್ಧಾತ್ಮನ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರನ್ನು ಅದು ಆವರಿಸಿಕೊಳ್ಳಲಿ. I pray that the blood of Jesus shall cover everybody. ಯೇಸು ಕ್ರಿಸ್ತನ ರಕ್ತವು ಎಲ್ಲರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾನು May ಪ್ರಾರ್ಥಿಸುತ್ತೇನೆ. God see the blood of Jesus, not me. I am not worthy. When God sees, let God see the blood of Jesus, not me. I am not worthy. ದೇವರು ಈ ಒಂದು ರಕ್ತವು ನನಗಲ್ಲ, ನಾನು ಅದಕ್ಕೆ ಅರ್ಹನಲ್ಲ ಎಂಬುದಾಗಿ ಅಂದುಕೊಂಡರೆ, No. May God see the blood of Jesus upon me. ದೇವರು ಯೇಸು ಕ್ರಿಸ್ತನ ರಕ್ತವು ನನ್ನ ಮೇಲೆ ಇರುವುದನ್ನು ದೇವರು ನೋಡಿ, Let him see the blood of Jesus, ಆತನ ರಕ್ತವು ನನ್ನ ಮೇಲಿರುವುದನ್ನು ನೋಡಲಿ. not me. ನಾನಲ್ಲ, I am not worthy. ನಾನು ಅದಕ್ಕೆ ಅರ್ಹತೆ ಉಳ್ಳವನಲ್ಲ. Come on, let's all pray. Say, I am not worthy. ಎಲ್ಲರೂ ಹೇಳಿ, ಎಲ್ಲರೂ ಪ್ರಾರ್ಥಿಸಿರಿ, ನಾನು ಇದಕ್ಕೆ ಅರ್ಹತೆ ಉಳ್ಳವನಲ್ಲ ಎಂಬುದಾಗಿ. May the blood of Jesus be upon me. ಯೇಸು ಕ್ರಿಸ್ತನ ರಕ್ತವು ನನ್ನ ಮೇಲಿದೆ. May the blood of Jesus cover me completely. ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳಲಿ. When Father sees me, ತಂದೆಯವರು ನನ್ನನ್ನು ನೋಡುವಾಗ, let him see Jesus upon me. ಯೇಸು ಕ್ರಿಸ್ತನನ್ನು ನನ್ನ ಮೇಲಿರುವುದನ್ನು ಆತನು ನೋಡಲಿ. Father, ತಂದೆಯೇ, cover us with the blood of Jesus. ನಮ್ಮನ್ನು ಯೇಸು ಕ್ರಿಸ್ತನ ರಕ್ತದಿಂದ ಆವರಿಸಿಕೊಳ್ಳಿರಿ. We are not worthy. ನಾವು ಅದಕ್ಕೆ ಅರ್ಹತೆ ಉಳ್ಳವರಲ್ಲ. Forgive our sins. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. Forgive our sins. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. Forgive our sins. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. Praise God. ದೇವರಿಗೆ ಸ್ತೋತ್ರವಾಗಲಿ. This is not my subject. ಇದು ನನ್ನ ವಿಷಯವಲ್ಲ, But Holy Spirit is clearly telling me, ಆದರೆ ಪವಿತ್ರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, don't come as you're coming to park. ಏನೋ ಪಾರ್ಕ್ಗೆ ಬರುವ ಹಾಗೆ ನೀನು ಬರಬೇಡ. Let's come with fear of the Lord. ದೇವರ ಒಂದು ಭಯದಿಂದ ನೀನು ಬಾ. Amen. ಆಮೆನ್. ನಮ್ಮೆಲ್ಲ ದೈವ ಭಯತೋಡೆ வருவோம். ನಾವೆಲ್ಲರೂ ದೇವರ ಭಯದಿಂದ ಬರೋಣ. Amen. ಆಮೆನ್. ದೈವ ಭಯತೋட ஆலயத்துக்குள்ள வருவோம். ದೇವರ ಭಯದೊಂದಿಗೆ ಆಲಯದಲ್ಲಿ ನಾವು ಬರೋಣ. ದೇವನ ಅಸೈವಾಡುகிற ஒரு ಸ್ಥಳವಾಗಿದೆ. ಯಾಕೆಂದರೆ ದೇವರು ಚಲಿಸುವಂತ ಒಂದು ಸ್ಥಳವಾಗಿದೆ. ಆಮೆನ್. ಆಮೆನ್. 3 ಕಾರ್ಯங்களை நான் குறித்து சொல்லி ನಾನು ಜೆಬಿத்து இந்த ಆರಾಧನೆ ಮುಗಿக்கிறேன். 3 ಕಾರ್ಯಗಳ ಬಗ್ಗೆ ನಾನು ಹೇಳಿ, ನಾನು ಪ್ರಾರ್ಥಿಸಿ ಆರಾಧನೆಯನ್ನು ನಾನು ಅಂತ್ಯಗೊಳಿಸುತ್ತೇನೆ. Your life is a reflection of what is inside of you. ನಿನ್ನ ಜೀವನವು ನಿನ್ನಲ್ಲಿ ಏನಿದೆಯೋ ಅದನ್ನು ಪ್ರತಿಬಿಂಬಿಸುವಂತದ್ದಾಗಿದೆ. When the Holy Spirit has filled you, ಪವಿತ್ರಾತ್ಮನು ನಿನ್ನಲ್ಲಿ ತುಂಬಿರುವಾಗ, your actions and words should point people to Jesus. ನಿನ್ನ ಕ್ರಿಯೆಗಳು, ನಿನ್ನ ಕೆಲಸಗಳು ಜನರು ನಿನ್ನನ್ನು ಯೇಸು ಕ್ರಿಸ್ತನಲ್ಲಿ ನೋಡುವಂತೆ ಅದು ಕಾಣುತ್ತದೆ. Serving others is not just about doing religious activities. ಬೇರೆಯವರಿಗೆ ಸೇವೆ ಮಾಡುವುದರಿಂದ ನಾವು ಏನೋ ಒಂದು ಧರ್ಮದ ಕಾರ್ಯಗಳನ್ನು ಮಾಡುತ್ತೇವೆ ಎಂಬುದಾಗಲ್ಲ. Serving others is not just about doing religious activities. ಆ ಒಂದು ಬೇರೆಯವರಿಗೆ ಸಹಾಯ ಸೇವೆ ಮಾಡುವುದರಿಂದ ನಾವು ಧರ್ಮದ ಕಾರ್ಯಗಳನ್ನು ಮಾಡುತ್ತೇವೆ ಎಂಬುದಾಗಿ ಅಲ್ಲ.
It is about showing Christ's love in everything that we do. ನಾವು ಮಾಡುವಂತಹ ಪ್ರತಿಯೊಂದರಲ್ಲಿಯೂ ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂತದ್ದಾಗಿದೆ. Every small action of kindness, patience and diligence is a form of ministry. ನೀನು ಮಾಡುವಂತ ಎಲ್ಲ ಒಂದು ದಯೆ, ನಿನ್ನ ಒಂದು Kindness, patience and diligence. ದಯೆ, ತಾಳ್ಮೆ, ಧರ್ಮದ ಕಾರ್ಯಗಳೆಲ್ಲವೂ It's a form of ministry. ಅದು ಒಂದು ಸೇವೆಯ ರೂಪದಲ್ಲಿ ಕಾಣಿಸುತ್ತದೆ. You do not have to be preacher. ನೀನು ಸಾರುವವನಾಗಿಲ್ಲ. You do not have to be preacher ನೀನು ಸಾರುವವನಾಗಿಲ್ಲ to make a difference. ಅದರಲ್ಲಿ ವ್ಯತ್ಯಾಸವನ್ನು ತೋರಿಸುವುದಕ್ಕೆ. Just be faithful to the love of Jesus. ಯೇಸು ಕ್ರಿಸ್ತನ ಪ್ರೀತಿಗೆ ನೀನು ವಿಶ್ವಾಸವುಳ್ಳವನಾಗಿರು in your daily life. ನಿನ್ನ ಅನುದಿನದ ಜೀವನದಲ್ಲಿ. And God will use your actions to draw others close to him. ಆ ದೇವರು ನಿನ್ನ ಒಂದು ಕ್ರಿಯೆಗಳ ಮುಖಾಂತರ ಬೇರೆಯವರನ್ನು ಆತನ ಹತ್ತಿರಕ್ಕೆ ಸೆಳೆದುಕೊಳ್ಳಲು ಆತನು ಇಚ್ಛಿಸುತ್ತಾನೆ. Amen. ಆಮೆನ್. நம் ஊழியம் என்பது சேவை ಎಂಬುದು ஏதோ மதம் சார்போடு ஒட்டி இருக்கிற சில காரியங்களை செய்வது அல்ல. ಏನೋ ಧರ್ಮದೊಂದಿಗೆ ಸೇರಿರುವಂತ ಕೆಲವು ಕಾರ್ಯಗಳನ್ನು ಮಾಡುವುದಲ್ಲ. ಆಮೆನ್. ಆಮೆನ್. இன்றைக்கு ஞாயிற்றுக்கிழமை ஆராதனை, ಇಂದು ಭಾನುವಾರ ಆರಾಧನೆ, அதற்காக ஆயத்தப்படுத்த வேண்டிய சில காரியங்களை செய்வது அல்ல. ಅದಕ್ಕೋಸ್ಕರ ಸಿದ್ಧ ಮಾಡಬೇಕಾಗಿರುವಂತ ಕೆಲವು ಕಾರ್ಯಗಳನ್ನಲ್ಲ. பந்தி இருக்கிறது, ಈ ದಿನದಲ್ಲಿ ಪಂಕ್ತಿ ಇದೆ, அதை ஆயத்தப்படுத்துவதல்ல. ಅದನ್ನು ಸಿದ್ಧಪಡಿಸುವುದಲ್ಲ. செய்தி இருக்கிறது, ಸಂದೇಶವಿದೆ, செய்தியை ஆயத்தப்படுத்துவதல்ல. ಸಂದೇಶವನ್ನು ಸಿದ್ಧಪಡಿಸುವುದಲ್ಲ. இந்த இடத்தை ಈ ஆயத்தப்படுத்துவதல்ல. ಸ್ಥಳವನ್ನು ಸಿದ್ಧಪಡಿಸುವುದಲ್ಲ. ஆராதனையின் ஒழுங்குமுறையை ஆயத்தப்படுத்துவதಲ್ಲ. ಆರಾಧನೆಯ ಶಿಸ್ತಿನ ಕ್ರಮಗಳನ್ನು ನಾವು ಸಿದ್ಧಪಡಿಸುವುದಲ್ಲ. That's not the ministry. ಅದು ಸೇವೆಯೇ ಅಲ್ಲ. Amen. ಆಮೆನ್. அன்பு நிமித்தம் வருகிறது தான் ஊழியம். ಪ್ರೀತಿಯ ಮುಖಾಂತರ ಬರುವುದೇ ಸೇವೆಯಾಗಿದೆ. The reflection of love that you have for Jesus is the ministry. ಯೇಸು ಕ್ರಿಸ್ತನ ಮೇಲಿರುವಂತಹ ಪ್ರೀತಿಯನ್ನು ಪ್ರತಿಬಿಂಬಿಸುವುದೇ ಅದೇ ಸೇವೆಯಾಗಿದೆ. It is showing love of Jesus in everything that you do. ನೀನು ಮಾಡುವಂತ ಎಲ್ಲದರಲ್ಲಿಯೂ ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕಾಗಿದೆ. Amen. ಆಮೆನ್. அதுதான் ஊழியம். அதே சேவையாಗಿದೆ. உங்க வாழ்க்கையில நீங்க செய்கிற எல்லா காரியம், நீங்க பேசும் போதும், நீங்கள் நடக்கும் பொழுதும், ஒருத்தரோட பழகும் பொழுதும், வார்த்தைகளை பகிர்ந்து கொள்ளும் பொழுதும், சுவிசேஷத்தை சொல்லும் பொழுதும், அதோட அன்பு கலந்து இல்லாமல் இருந்தால் அது ஊழியம் கிடையாது. ನೀವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿಯೂ, ನೀವು ಮಾತಾಡುವಾಗ, ನೀವು ಸೇವೆ ಮಾಡುವಾಗ, ನೀವು ನಿಮ್ಮ ಸ್ನೇಹಿತರೊಂದಿಗೆ ನಡೆಯುವಾಗ, ಇದರಲ್ಲಿ ಎಲ್ಲವೂ ಯೇಸು ಕ್ರಿಸ್ತನ ಪ್ರೀತಿ ಇಲ್ಲದಿದ್ದರೆ ಅದು ಸೇವೆಯಲ್ಲ. I was asking God, what is church? ನಾನು ದೇವರನ್ನು ಕೇಳುತ್ತಿದ್ದೆ, ದೇವರೇ ಸಭೆ ಏನು? உங்களுக்கு நான் சொல்லி கொடுக்கணும்னு எல்லா அக்தியை நான் பார்த்துட்டு இருந்தேன். What is church? ನಾನು ನಿಮಗೆ ಅದನ್ನು ಹೇಳಿಕೊಡಬೇಕೆಂಬುದಾಗಿ ಎಲ್ಲ ವಿಷಯವನ್ನು ನೋಡುತ್ತಿದ್ದೆ. ಸಭೆ ಎಂದರೆ ಏನು? சபை என்றால் என்ன? ಸಭೆ ಎಂದರೆ ಏನು? சபை எப்படி இருக்கணும்? ಸಭೆಯು ಯಾವ ರೀತಿಯಾಗಿ ಇರಬೇಕು? சபை எப்படி நடக்கணும்? ಸಭೆಯು ಯಾವ ರೀತಿಯಾಗಿ ನಡೆಯಬೇಕು? ವಿಶ್ವಾಸಿಗಳು எப்படி இருக்கணும்? ಸಭೆಯ ವಿಶ್ವಾಸಿಗಳು ಯಾವ ರೀತಿಯಾಗಿರಬೇಕು? செய்யணும்? ಅವರು ಏನು ಮಾಡಬೇಕು? There are lot of books. ಅದು ಅನೇಕ ಒಂದು ಪುಸ್ತಕಗಳು. நீங்க யூடியூப்ல போய் பாருங்க, ELSல போய் பாருங்க. There are lot of books about church. ಯೂಟ್ಯೂಬ್ ಅಲ್ಲಿಯೂ ELS ಅಲ್ಲಿಯೂ ನೀವು ಹೋಗಿ ನೋಡಿದ್ರೆ ಇದರ ಬಗ್ಗೆ, ಸಭೆಯ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆಯಲ್ಪಟ್ಟಿದೆ. But I was not satisfied. ಆದರೆ ನಾನು ಅದರಲ್ಲಿ ತೃಪ್ತಿಗೊಂಡವನಾಗಿಲ್ಲ. ஏன்னா ஒவ்வொருத்தரும் ஒவ்வொரு விதமாய் எழுதுகிறார்கள். ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬರೆಯುತ್ತಾರೆ. எல்லாமே நல்லதுதான். ಎಲ್ಲವೂ ಒಳ್ಳೆಯದೇ. எல்லாமே ಸಭೆயின் வளர்ச்சிக்காக எழுதப்பட்டிருக்கிற காரியங்கள். ಎಲ್ಲವೂ ಸಭೆಯ ಬೆಳವಣಿಗೆಗೋಸ್ಕರ ಬರೆಯಲ್ಪಟ್ಟಂತ ಕಾರ್ಯಗಳು. But something is really missing there. ಆದರೆ ನಿಜವಾಗಿ ಇಲ್ಲಿ ಏನೋ ಒಂದು ತಪ್ಪಿಸಲ್ಪಟ್ಟಿದೆ. ಆಮೆನ್. ಸಭೆ என்றால், ಸಭೆ ಎಂದರೆ தேவனுடைய சித்தத்தை செய்வது, ದೇವರ ಚಿತ್ತವನ್ನು ಮಾಡುವುದು. ಸಭೆ என்றால், ಸಭೆ ಎಂದರೆ தேவனுடைய மனவாட்டி, ದೇವರ ಒಂದು ಮೊದಲಗಿತ್ತಿಯು. ಸಭೆ என்றால், ಸಭೆ ಎಂದರೆ தேவனுடைய சித்தத்தை பூமியில செய்வது, ದೇವರ ಚಿತ್ತವನ್ನು ಈ ಭೂಮಿಯಲ್ಲಿ ಮಾಡುವುದು. ಸಭೆ என்றால், ಸಭೆ ಎಂದರೆ ರಕ್ಷಿಸಲ್ಪಟ್ಟವர்கள் ಅತ್ತನೆ பேரும் ஒன்றாய் ಕೂಡಿ ದೇವனை ಆರಾಧನೆ செய்வது, ರಕ್ಷಣೆ ಹೊಂದಿದವರೆಲ್ಲರೂ ಒಟ್ಟಾಗಿ ಕೂಡಿ ದೇವರನ್ನು ಆರಾಧಿಸುವುದು. ಸಭೆ என்றால், ಸಭೆ ಎಂದರೆ ದೇವನುடைய ಅன்பை வெளிப்படுத்துவது, ದೇವರ ಪ್ರೀತಿಯನ್ನು ಹೊರಪಡಿಸುವುದು. There are so many things about the church. ಈ ರೀತಿಯಾದಂತಹ ಅನೇಕ ಕಾರ್ಯಗಳು ಸಭೆಯ ಬಗ್ಗೆ ಬರೆಯಲ್ಪಟ್ಟಿದೆ. But I wanted to tell you something today very, very, very important from God's heart.
ಆದರೆ ದೇವರ ಹೃದಯಕ್ಕೆ ಹತ್ತಿರವಾಗಿರುವಂತ ಬಹಳ 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 ಹತ್ತಿರವಾಗಿರುವಂತ ಕೆಲವು ಕಾರ್ಯಗಳನ್ನು ಈ ದಿನದಲ್ಲಿ ನಾನು ಹೇಳಲು ಬಯಸುತ್ತೇನೆ. What is church? ಸಭೆ ಎಂದರೆ ಏನು? And what should be there in the church? ಸಭೆಯಲ್ಲಿ ಇರುವಂತದ್ದೇನು? Amen. Amen. இயேசு கிறிஸ்து அவர்தான் சொல்றாரு நம்ம மனவாட்டியா இருக்கிறோம்னு சொல்லிட்டு. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ನಾವು ಮೊದಲಗಿತ್ತಿಯಾಗಿದ್ದೇವೆಂಬುದಾಗಿ. அவர் மணவாளனா இருக்கிறார். ಆತನು ಮೊದಲಿಂಗನು. அவர் நம்மளை மணவாட்டியாய் சபையை வைத்திருக்கிறார். ನಮ್ಮನ್ನು ಮೊದಲಗಿತ್ತಿಯಾಗಿ ಸಭೆಯಾಗಿ ಇರಿಸಿದ್ದಾನೆ. அப்ப மணவாளனுக்கு மணவாட்டி கிட்ட இருந்து என்ன வேணும்னு கண்டுபிடிப்பதுதான் ரகசியம். ಮೊದಲಿಂಗನಿಗೆ ಮೊದಲಗಿತ್ತಿಯಿಂದ ಏನು ಬೇಕಾಗಿರುವುದನ್ನು ಕಂಡುಹಿಡಿಯುವುದೇ ರಹಸ್ಯ. Amen. Amen. Do you accept Jesus as a bridegroom? ನೀವು ಯೇಸು ಕ್ರಿಸ್ತನನ್ನು ಮೊದಲಿಂಗನೆಂಬುದಾಗಿ ನೀವು ಅಂಗೀಕರಿಸಿದ್ದೀರಾ? ஒத்துக்கிறீங்களா? ಒಪ್ಪಿಕೊಳ್ಳುತ್ತೀರಾ? வேதம் தெளிவாய் சொல்லுகிறது இயேசு கிறிஸ்து மணவாளனாய் இருக்கிறார் என்று. ವೇದದಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದೆ ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ ಎಂಬುದಾಗಿ. சபையை மணவாட்டியாய் அவர் ஆயத்தப்படுத்தி கொண்டிருக்கிறார் என்பதும் நீங்கள் ஒற்றுக்கொள்கிறீர்களா? ಸಭೆಯನ್ನು ಮೊದಲಗಿತ್ತಿಯಾಗಿ ಸಿದ್ಧಪಡಿಸುತ್ತಿದ್ದಾನೆ ಎಂಬುದನ್ನು ಸಹ ನೀವು ಒಪ್ಪಿಕೊಳ್ಳುತ್ತೀರಾ? Are we clear in this point? ಈ ಒಂದು ಅಂಶದಲ್ಲಿ ನೀವು ಸ್ಪಷ್ಟವಾಗಿದ್ದೀರಾ? அப்ப மணவாளனுக்கு என்ன விருப்பம்னு மணவாட்டி யார்கிட்ட கேட்கணும்? ಹಾಗಾದರೆ ಮೊದಲಿಂಗನಿಗೆ ಏನು ಬೇಕಾಗಿದೆ ಎಂಬ ಅವಶ್ಯಕತೆಯನ್ನು ಮೊದಲಗಿತ್ತಿ ಯಾರ ಬಳಿಯಲ್ಲಿ ಕೇಳಬೇಕು? மணவாளனிடம் தான் கேட்கணும். ಮೊದಲಿಂಗನ ಬಳಿಯಲ್ಲಿ ಕೇಳಬೇಕು. See, your wife should ask to your husband, what do you like? ನಿನ್ನ ಹೆಂಡತಿಯು ನಿನ್ನ ಗಂಡನ ಬಳಿಯಲ್ಲಿ ಏನು ಆಕೆ ಮೆಚ್ಚಿಕೊಳ್ಳುತ್ತಾಳೆ ಎಂಬುದನ್ನು ಕೇಳಬೇಕು. ಆಮೆನ್. இவர் என் மணவாளனா இருந்தால், ಈತನು ನನ್ನ ಮೊದಲಿಂಗನಾಗಿದ್ದರೆ, நான் மணவாட்டியா இருந்தால், ನಾನು ಮೊದಲಗಿತ್ತಿಯಾಗಿದ್ದರೆ, மணவாளனுக்கு என்ன பிடிக்குது என்று அறிந்து கொள்வதுதான் மணவாட்டியுடைய வேலை. ಮೊದಲಿಂಗನಿಗೆ ಏನು ಅಪೇಕ್ಷೆ ಎಂಬುದನ್ನು ಅರಿತುಕೊಳ್ಳುವುದೇ ಮೊದಲಗಿತ್ತಿಯ ಕೆಲಸ. ಆಮೆನ್. ಆಮೆನ್. See, my wife should ask me what I like. ನನ್ನ ಒಂದು ಬುದ್ಧಿಯು ನಾನು ಏನು ಇಷ್ಟಪಡುತ್ತೇನೋ ಅದನ್ನು ಇಷ್ಟಪಡುತ್ತದೆ. Amen. ಆಮೆನ್. She should not go ask somebody else what do you like. ಆಗಕ್ಕೆ ಹೋಗಿ ಬೇರೆಯವರ ಬಳಿಯಲ್ಲಿ ನೀನು ಏನು ಇಚ್ಛಿಸುತ್ತೀಯೋ ಎಂಬುದನ್ನು ಕೇಳುವುದಿಲ್ಲ. Amen. ಆಮೆನ್. Your wife should ask to your husband what do you like. ನಿನ್ನ ಹೆಂಡತಿಯು ನಿನ್ನ ಗಂಡನ ಬಳಿಯಲ್ಲಿ ಏನು ಬೇಕೆಂಬುದನ್ನು ಕೇಳಿಕೊಳ್ಳುತ್ತಾಳೆ. So church should ask God what do you like. ಸಭೆಯಾದದ್ದು ದೇವರ ಬಳಿಯಲ್ಲಿ ದೇವರೇ ನಿಮಗೆ ಯಾವುದು ಅಪೇಕ್ಷೆ ಎಂಬುದನ್ನು ಕೇಳಬೇಕು. Not to anybody else. ಇಲ್ಲಿ ಬೇರೆಯವರ ಬಳಿಯಲ್ಲ. God, ದೇವರು, I am your bridegroom. ನಾನು ನಿನ್ನ ಮೊದಲಗಿತ್ತಿಯು. What do you want? ನಿನಗೆ ಏನು ಬೇಕಾಗಿದೆ? What do you want? ನಿನಗೆ ಏನು ಬೇಕಾಗಿದೆ? ಮೂರು ಕಾರ್ಯಗಳನ್ನು ನಾನು சொல்றேன் பாருங்க. ಮೂರು ಕಾರ್ಯಗಳನ್ನು ನಾನು ಹೇಳುತ್ತೇನೆ. ஒரு பகுதியில் நம்ம பார்க்கிறோம். ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ. ಲೂಕ எழுதின ಸುವಿಶೇಷ, ಲೂಕನಿಗೆ ಬರೆದ ಸುವಾರ್ತೆ 10ನೇ ಅಧಿಕಾರ 10ನೇ ಅಧ್ಯಾಯ 42ನೇ ವಚನ, 42ನೇ ವಚನ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. தேவையானது ஒன்றே, மரியாள் தன்னை விட்டு எடுபடாத நல்ல பங்கை தெரிந்து கொண்டாள் என்றார். ஹல்லேலூயா. மார்த்தாளும் மரியாளுடைய கதையை நம்ம இந்த இடத்துல பார்க்கிறோம். ಇಲ್ಲಿ ಮಾರ್ತಾಳ ಮರಿಯಳ ಒಂದು ಕಥೆಯನ್ನು ಈ ಸ್ಥಳದಲ್ಲಿ ನಾವು ನೋಡುತ್ತೇವೆ. Martha was doing the right thing. ಮಾರ್ತಾಳು ಸರಿಯಾದ ಕಾರ್ಯವನ್ನು ಮಾಡುತ್ತಿದ್ದಾಳೆ. Mary also was doing the right thing. ಮರಿಯಳು ಸಹ ಸರಿಯಾದ ಕಾರ್ಯವನ್ನು ಮಾಡುತ್ತಿದ್ದಾಳೆ. What did Jesus like? ಆದರೆ ಯೇಸು ಕ್ರಿಸ್ತನು ಯಾವುದನ್ನು ಬಯಸುತ್ತಿದ್ದಾನೆ? ಆಮೆನ್. மார்த்தாளும் சரியானதை தான் செய்து கொண்டிருந்தாள். ಮಾರ್ತಾಳು ಸರಿಯಾದದನ್ನೇ ಮಾಡುತ್ತಿದ್ದಾಳೆ. அவதோ வீட்டை விட்டுட்டு போல. ಆಕೆಯು ಮನೆಯನ್ನು ಬಿಟ್ಟು ಹೋಗಲಿಲ್ಲ. அவதோ ಯೇಸು ಕ್ರಿಸ್ತ ಬಂದವನು ಕೋಚಿಟ್ಟು வெளியே போல. ಆಕೆಯು ಯೇಸು ಕ್ರಿಸ್ತನು ಬಂದ ತಕ್ಷಣ ಕೋಪಿಸಿಕೊಂಡು ಹೊರಗೆ ಹೋಗಲಿಲ್ಲ. அவதோ ಯೇಸು ಕ್ರಿಸ್ತ ಬಂದವನೇ ಮುಖத்தை ಸುಳಿಕಿಲ್ಲ. ಆಕೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಮುಖವನ್ನು ಆಕೆಯು ಚಿಕ್ಕದಾಗಿ ಮಾಡಲಿಲ್ಲ. Even Martha was a good friend of Jesus. ಯೇಸು ಕ್ರಿಸ್ತನಿಗೆ ಮಾರ್ತಾಳು ಒಬ್ಬ ಒಳ್ಳೆ ಸ್ನೇಹಿತೆಯಾಗಿದ್ದಳು. Equally சரியாகி மரியாள் எப்படி இயேசு கிறிஸ்துவுக்கு ஒரு நல்ல ஃப்ரெண்டா இருந்தாலும் அதே போலதான் ಮಾರ್ತಾಳು ಯೇಸುವಿಗೆ ಒಂದು நல்ல ಫ್ರೆಂಡ್ ಆಗಿದ್ದ. ಮರಿಯಳು ಯಾವ ರೀತಿಯಾಗಿ ಯೇಸು ಕ್ರಿಸ್ತನಿಗೆ ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಿದ್ದಳು ಅದೇ ರೀತಿಯಾಗಿ ಮಾರ್ತಾಳು ಸಹ ಯೇಸು ಕ್ರಿಸ್ತನಿಗೆ ಒಳ್ಳೆಯ ಸ್ನೇಹಿತೆಯಾಗಿಯೇ ಇದ್ದಳು. ಮಾರ್ತಾಳು ಯೇಸುವಿಗೆ தேவையானதெಲ್ಲ செய்ய ಮುಯற்சி செய்தாள். ಮಾರ್ತಾಳು ಯೇಸು ಕ್ರಿಸ್ತನಿಗೆ ಬೇಕಾಗಿರುವುದೆಲ್ಲವನ್ನು ಮಾಡುವುದಕ್ಕೆ ಪ್ರಯತ್ನಿಸಿದಳು. ಮರಿಯಳು ಯೇಸುವಿನ ಪಾದಪಡಿಯಲ್ಲಿ ಅಮರ್ந்து கொண்டாள். ಯೇಸುವಿನ ಪಾದದಡಿಯಲ್ಲಿ ಕುಳಿತಿದ್ದಳು. ಆಮೆನ್. ಆಮೆನ್. ಸರಿ, ಎಲ್ಲ என்ன பாருங்க, ಎಲ್ಲರೂ ನನ್ನನ್ನು ನೋಡಿ. ಚಿಲ್ಡ್ರನ್ ವಿಟ್ರುங்க. ಓಕೆ.
Praise God. மரியಳು. Thank you, Jesus. ஹalleluya. மரியாள் செய்ததும் நல்லதுதான், ಮರಿಯಳು ಮಾಡಿದ್ದು ಒಳ್ಳೆಯದೇ, மார்த்தாளும் செய்ததும் நல்லதுதான். ಮಾರ್ತಳು ಮಾಡಿದ್ದು ಒಳ್ಳೆಯದೇ. ஆனா விஷயம் யார் செய்தது நல்லது கிடையாது. ಆದರೆ ವಿಷಯ ಇಲ್ಲಿ ಯಾರು ಮಾಡಿದ್ದು ಒಳ್ಳೆಯದೆಂಬುದಾಗಿ ಅಲ್ಲ, இயேசுவுக்கு என்ன விருப்பம் என்பதுதான். ಆದರೆ ಯಾರು ಮಾಡಿದ್ರಲ್ಲಿ ಯೇಸು ಕ್ರಿಸ್ತನು ಬಯಕೆ ಉಳ್ಳವನಾಗಿದ್ದಾನೆ ಎಂಬುದಾಗಿ ಇದು ಇಲ್ಲಿ ವಿಷಯ. இயேசு அவருடைய சொந்த வார்த்தையினால் சொல்லுகிறார், ಯೇಸು ಕ್ರಿಸ್ತನು ತನ್ನ ಸ್ವಂತ ಬಾಯಿ ಮಾತಿನಿಂದ ಹೇಳುತ್ತಿದ್ದಾನೆ, Mary chose the right thing. ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. What is that? ಅದು 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 ಏನು? God's presence. ದೇವರ ಪ್ರಸನ್ನತೆ. Amen. ಆಮೆನ್. ஒன்னு புரிஞ்சுக்குங்க, ಒಂದನ್ನು ಅರ್ಥ ಮಾಡಿಕೊಳ್ಳಿ, ಸಭೆಯು தேவன் விரும்புவது ದೇವರು ಬಯಸುವುದು அவருடைய பிரசன்னத்துல இருப்பது. ಆತನ ಪ್ರಸನ್ನತೆಯಲ್ಲಿ ಇರುವುದನ್ನು. It's not how grand the church is. ಸಭೆಯು ಎಷ್ಟು ಅಲಂಕಾರವಾಗಿದೆ ಎಂಬುದಾಗಿ ಅಲ್ಲ, It's not how beautiful the church is. ಸಭೆಯು ಎಷ್ಟು ಅಂದವಾಗಿದೆ ಎಂಬುದಾಗಿ ಅಲ್ಲ, It's not how good the church preaches. ಸಭೆಯು ಯಾವ ರೀತಿಯ ಎಷ್ಟೊಂದು ಚೆನ್ನಾಗಿ ಬೋಧಿಸುತ್ತದೆ ಎಂಬುದಾಗಿ ಅಲ್ಲ, It's not how hard working the church is. ಸಭೆಯು ಎಷ್ಟೊಂದು ಕಠಿಣವಾಗಿ ದುಡಿಯುತ್ತದೆ ಎಂಬುದಾಗಿ It's ಅಲ್ಲ, not how many programs that we do. ಸಭೆಯಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ನಡೆಯುತ್ತದೆ It's not ಎಂಬುದಾಗಿ ಅಲ್ಲ, how big preachers are coming to the church. ಸಭೆಗೆ ಎಷ್ಟು ದೊಡ್ಡ ಸೇವಕರು ಬರುತ್ತಾರೆ ಎಂಬುದಾಗಿ ಅಲ್ಲ, It's not what type of snacks we give. ನಾವು ಯಾವ ರೀತಿಯಾದಂತಹ ತಿಂಡಿಗಳನ್ನು ಕೊಡುತ್ತೇವೆ ಎಂಬುದಾಗಿ It's ಅಲ್ಲ, not how many times food we give. ಎಷ್ಟು ಸಾರಿ ನಾವು ಆಹಾರವನ್ನು ಕೊಡುತ್ತೇವೆ ಎಂಬುದಾಗಿ ಅಲ್ಲ. No. ಇಲ್ಲ, It's all about, is the church in the presence of God? ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಸಭೆಯಾದದ್ದು ಯೇಸು ಕ್ರಿಸ್ತನ ಪ್ರಸನ್ನತೆಯಲ್ಲಿದೆಯಾ ಎಂಬುದೇ. Which church chooses the presence of God? ಯಾವ ಸಭೆಯು ದೇವರ ಪ್ರಸನ್ನತೆಯನ್ನು ಆರಿಸಿಕೊಳ್ಳುತ್ತದೋ That church is called choosing the right thing. ಆ ಸಭೆಯು ಸರಿಯಾದಂತಹ ಕಾರ್ಯವನ್ನು ಆರಿಸಿಕೊಂಡಿದೆ. Because Jesus said, ಯಾಕೆಂದರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ, Mary ಮರಿಯಳು chose the right thing. ಆಕೆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. Amen. ಆಮೆನ್. உங்க வாழ்க்கையிலும் சரி, ನಮ್ಮ ಜೀವನದಲ್ಲಿಯೂ ಸರಿ. பாருங்க, நீங்க ನೋಡಿ, ನೀವು தனியாக ಏಕಾಂತವಾಗಿ மனவாட்டியா இருக்கிறீங்க, ಮೊದಲಗಿತ್ತಿಯಾಗಿದ್ದೀರಾ. சபையாகி ನಾವು மனவாட்டியா இருக்கு, ಮೊದಲಗಿತ್ತಿಯಾಗಿದ್ದೇವೆ. அப்போ நீங்களும் சரி, ಆದ್ರೆ ಹಾಗಾದ್ರೆ ನೀವು ಸರಿ, சபையும் சரி, ಸಭೆಯೂ ಸರಿ. தேவனுடைய பிரசன்னத்துல இருப்பது ரொம்ப முக்கியம். ದೇವರ ಪ್ರಸನ್ನತೆಯಲ್ಲಿರುವುದು ಬಹಳ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. It's not how many songs you sing. ಇದು ನಾವು ಎಷ್ಟು ಹಾಡುಗಳನ್ನು ಆಡುತ್ತೇವೆ ಎಂಬುದಾಗಿ ಅಲ್ಲ, It's not how well you play the music. ಇದು ನಾವು ಎಷ್ಟು ಅಂದವಾಗಿ ವಾದ್ಯಗಳನ್ನು ನುಡಿಸುತ್ತೇವೆ ಎಂಬುದು ಅಲ್ಲ, how beautiful song is. ನಾವು ಎಷ್ಟು ಅಂದವಾದಂತಹ ಹಾಡನ್ನು ಆಡಿದ್ದೇವೆ ಎಂಬುದಾಗಿ ಅಲ್ಲ. Amen. ಆಮೆನ್. ஒன்று தெரியுமா உங்களுக்கு? ಒಂದು ನಿಮಗೆ ಗೊತ್ತೇ, ஆண்டவருக்கு எந்த லாங்குவேஜ் புரியும்? ದೇವರಿಗೆ ಯಾವ ಭಾಷೆ ಅರ್ಥವಾಗುತ್ತದೆ? எல்லா பாஷையும் புரியும். கன்னடா பாட்டு பாடினாலும் புரியும், ಕನ್ನಡ ಹಾಡು ಆಡಿದ್ರೇನು ಅರ್ಥವಾಗುತ್ತದೆ, தமிழ் பாட்டு பாடினாலும் ತಮಿಳು ಹಾಡು ಆಡಿದ್ರೇನು ಅರ್ಥವಾಗುತ್ತದೆ, மலையாளம் பாடினாலும் புரியும், ಮಲಯಾಳಂ ಹಾಡು ಆಡಿದರೂ ಹಿಂದಿ பாடினாலும் புரியும், ಹಿಂದಿ ಆಡಿದರೂ ಅರ್ಥವಾಗುತ್ತದೆ. ஆமென். ಆಮೆನ್. கன்னಡ தமிழ் மலையாளம் எல்லாம் உங்களுக்கு தான். ಕನ್ನಡ ತಮಿಳು ಮಲಯಾಳಂ ಎಲ್ಲ ನಮಗೆ. He speaks in the language of love. ಆತನು ಪ್ರೀತಿಯ ಒಂದು ಭಾಷೆಯ ಮುಖಾಂತರ ಮಾತನಾಡುವವನಾಗಿದ್ದಾನೆ. From where the song is coming is important. ಆ ಹಾಡು ಎಲ್ಲಿಂದ ಬರುತ್ತದೋ ಅದೇ ಪ್ರಾಮುಖ್ಯತೆ ಉಳ್ಳದ್ದು. நீ பேசுவதற்கு முன்பதாகவே உன்னை அறிந்திருக்கிறேன். ಆದ್ದರಿಂದಲೇ ವೇದದಲ್ಲಿ ಹೇಳಲ್ಪಟ್ಟಿದೆ, ನೀನು ಮಾತನಾಡುವುದಕ್ಕೆ ಮುಂಚೆ ನಾನು ನಿನ್ನನ್ನು ಅರಿತಿದ್ದೇನೆ. Language doesn't matter. ಇಲ್ಲಿ ಭಾಷೆಯಾದದ್ದು ಒಂದು ಸಮಸ್ಯೆ ಅಲ್ಲ, but your heart should have the love. ಆದರೆ ನಿನ್ನ ಹೃದಯದಲ್ಲಿ ಪ್ರೀತಿ ಇರಬೇಕು. Let the joy come from your heart. ನಿನ್ನ ಒಂದು ಸಂತೋಷವು ಹೃದಯದಿಂದ ಬರಬೇಕು. Amen. ಆಮೆನ್. ದೇವಜನರೇ, you need to understand how to be in the presence of God with love. ಪ್ರೀತಿಯಿಂದ ದೇವರ ಪ್ರಸನ್ನತೆಯಲ್ಲಿ ಯಾವ ರೀತಿಯಾಗಿ ಇರಬೇಕೆಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮಾರ್ತಳ ಹಾಗೆ we do lot of things. ನಾವು ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ಒಳ್ಳೆಯದು, ಸಭೆಗೆ ಬೇಕಾಗಿದೆ, very good. ಅದು ಬಹಳ ಒಳ್ಳೆಯದು. you give money,
ನೀವು ಹಣವನ್ನು ಕೊಡುತ್ತೀರಾ? Very good. ಅದು ಒಳ್ಳೆಯದು. We need for the ministry. ನಮಗೆ ಅದು ಸೇವೆಗೆ ಬೇಕಾಗಿದೆ. You work hard. ನೀವು ಕಠಿಣವಾಗಿ ಕೆಲಸ ಮಾಡುತ್ತೀರಾ? Very good. ಅದು ಬಹಳ ಒಳ್ಳೆಯದು. We need for the ministry. ನಮಗೆ ಸೇವೆಗೆ ಅದು ಬೇಕಾಗಿದೆ. You run here and there and take care of the whole church. ನೀವು ಇಲ್ಲಿ ಅಲ್ಲಿ ಓಡಿ ಸಭೆಯನ್ನು ಪೂರ್ತಿಯಾಗಿ ಹತೋಟಿಗೆ ತೆಗೆದುಕೊಳ್ಳುತ್ತೀರಾ? Good. ಒಳ್ಳೆಯದು. We need that. ಅದು ನಮಗೆ ಬೇಕಾಗಿದೆ. But very important thing is ಆದರೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯವೇನೆಂದರೆ presence. ಪ್ರಸನ್ನತೆಯು, Being in the presence. ಆತನ ಪ್ರಸನ್ನತೆಯಲ್ಲಿ ಇರುವುದು. Amen. ಆಮೆನ್. நம்ம யார் ஆண்டவரை ஏமாற்ற முடியாது. ನಾವು ಯಾರು ದೇವರನ್ನು ಯಾಮಾರಿಸಲು ಸಾಧ್ಯವಿಲ್ಲ. பரலோகத்துல ஞாயிற்றுக்கிழமை அட்டெண்டன்ஸ் புக்குன்றது ஒன்று கிடையாது. ಪರಲೋಕದಲ್ಲಿ ಭಾನುವಾರದಲ್ಲಿ ಹಾಜರಾತಿ ಬುಕ್ ಎಂಬುದು ಒಂದು ಇಲ್ಲ. நம்மள்ட்ட இருக்கு. ನಮ್ಮ ಬಳಿಯಲ್ಲಿದೆ. ಐ ನೋ ಎவ்வளೋ பேர் எவ்வளோ வாரம் வந்திருக்கிறீங்க. ஐ ಹ್ಯಾವ್ ಎ ರೆಕಾರ್ಡ್. ನಾನು ಎಷ್ಟು ಜನರು ಎಷ್ಟು ವಾರ ಬಂದಿದ್ದೀರಾ ಎಂಬುವಂತ ದಾಖಲೆ ನನ್ನ ಹತ್ರ ಇದೆ. ಐ ಹ್ಯಾವ್ ದ ರೆಕಾರ್ಡ್. ನನ್ನ ಹತ್ರ ದಾಖಲೆ ಇದೆ. ಬಟ್ ಹೆವೆನ್ ಡಸಂಟ್ ಹ್ಯಾವ್ ದ ಅಟೆಂಡೆನ್ಸ್ ರೆಕಾರ್ಡ್. ಆದರೆ ಪರಲೋಕದಲ್ಲಿ ಆ ರೀತಿಯಾದಂತ ಹಾಜರಾತಿ ದಾಖಲೆ ಇಲ್ಲ. ಬಟ್ ಹೆವೆನ್ ಹ್ಯಾಡ್ ದ ರಿಲೇಶನ್ಶಿಪ್ ರೆಕಾರ್ಡ್. ಆದರೆ ಪರಲೋಕದಲ್ಲಿ ನಮ್ಮ ನಂಟಿನ ಒಂದು ದಾಖಲೆ ಇದೆ. எப்பலாம் கட் பண்ணீங்க, எப்பலாம் கட் பண்ணீங்க, ಯಾವಾಗೆಲ್ಲ ನೀವು ಕಟ್ ಮಾಡಿದ್ದೀರಾ, எப்பலாம் ஒண்ணா சேர்ந்தீங்க, ಯಾವಾಗೆಲ್ಲ ಒಟ್ಟಾಗಿ ಸೇರಿದ್ದೀರಾ, அந்த ரெக்கார்ட் ஆண்டவர்ட்ட இருக்கு. ಆ ಒಂದು ದಾಖಲೆ ದೇವರ ಬಳಿಯಲ್ಲಿದೆ. ಆಮೆನ್. ಆಮೆನ್. See, you want to enjoy God. ನೀವು ದೇವರಲ್ಲಿ ಆನಂದಿಸಬೇಕೆ? Start being in the presence of God. ದೇವರ ಪ್ರಸನ್ನತೆಯಲ್ಲಿ ಇರುವುದನ್ನು ನೀವು ಪ್ರಾರಂಭಿಸಿರಿ. Whatever comes out of the presence is the ministry. ದೇವರ ಒಂದು ಪ್ರಸನ್ನತೆಯಿಂದ ಹೊರಗೆ ಬರುವುದೆಲ್ಲವೂ ಸೇವೆಯೇ. Amen. Amen. இன்னும் நம்ம ஏன் பெற்றுக்கொள்ள வேண்டியது பெறாம இருக்கிறோம் தெரியுமா? ಇನ್ನು ನಾವು ಯಾಕೆ ಹೊಂದಿಕೊಳ್ಳಬೇಕಾಗಿರುವುದನ್ನು ಇನ್ನೂ ಹೊಂದಿಕೊಳ್ಳಲಿಲ್ಲ? You tell me why. ನೀವು ಹೇಳಿ ಯಾಕೆ? ಇಲ್ಲ பாதி பேர் இங்க சர்ச்சுக்கு வருது வைஃப் டச் ப்ராப்ளம் சால்வ் பண்றதுக்கு. ಅರ್ಧ ಜನರು ಸಭೆಗೆ ಬರುವುದಕ್ಕೆ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ. ವೈಫ್ ಟದು ಪ್ರಶ್ನೆ ಕಾಪಾಡ್ತಿರ್ತೀವಿ. ಹೆಂಡತಿಯ ಬಳಿಯಿಂದ ಸಮಸ್ಯೆಗಳಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ. ಇನ್ನೂ ಪಾದಿ ಪೇರು ಚರ್ಚಿಗೆ ಬರುತ್ತೆ. ಇನ್ನು ಅರ್ಧ ಜನರು ಸಭೆಗೆ ಬರುವುದು ಅಪ್ಪ ಅಮ್ಮಟದು ತಪ್ಪಿக்கிறதுக்கு. ಹೆತ್ತವರ ಬಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಇನ್ನೂ ಕೊಂಚ ಪೇರು ಚರ್ಚಿಗೆ ಬರುತ್ತೆ. ಇನ್ನು ಸ್ವಲ್ಪ ಜನರು ಸಭೆಗೆ ಬರುವುದು ಪಾಸ್ಟರ್ ಟದು ತಪ್ಪಿக்கிறதுக்கு. ಬೋಧಕರ ಬಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಆಮೆನ್. ಆಮೆನ್. ಚಿರಿಕಿವಾರ ಅವರ ಮೇಲಿಂದ ನಮ್ಮನ್ನ ಪಾತು. ಮೇಲಿಂದ ನೋಡಿ ದೇವರು ನಗುವವನಾಗಿದ್ದಾನೆ. Who is for me here? ನನಗೋಸ್ಕರ ಇಲ್ಲಿ ಯಾರಿದ್ದಾರೆ? எனக்காக இங்க யார் இருக்கிறார்? ನನಗೋಸ್ಕರ ಇಲ್ಲಿ ಯಾರಿದ್ದಾರೆ? இந்த சர்ச்சை சொல்ல எல்லா சர்ச்சுன்னு சொல்றேன். ಈ ಸಭೆಯು ಮಾತ್ರವಲ್ಲ ಎಲ್ಲಾ ಸಭೆಗಳಲ್ಲಿಯೂ. Who has come for me here? ನನಗೋಸ್ಕರ ಇಲ್ಲಿ ಯಾರು ಬಂದಿದ್ದಾರೆ? என்ன உணர்றதுக்காக என்னோட இடைப்படுவதற்காக வந்திருக்கிறவங்க எவ்வளவு பேர் இங்க ஆண்டவருடைய கண்கள் தேடுகிறது. ನನ್ನ ಪ್ರಸನ್ನತೆಯಲ್ಲಿ ನನ್ನೊಂದಿಗೆ ಜೋಡಣೆ ಆಗುವುದಕ್ಕೆ ಎಷ್ಟು ಜನರು ಇಲ್ಲಿ ಬಂದಿದ್ದಾರೆ ಎಂಬುದಾಗಿ ದೇವರ ಕಣ್ಣುಗಳು ಹುಡುಕುತ್ತಿವೆ. யாரு மரியாதை போல எல்லாவற்றையும் விட்டு உன் பாதப்படி எனக்கு வேணும்னு வந்தவங்க யாரு? You are really blessed if you have come with that heart. ಮರಿಯಳ ಹಾಗೆ ಎಲ್ಲವನ್ನು ಬಿಟ್ಟು ನಿಮ್ಮ ಪಾದ ಸನ್ನಿಧಿಯೇ ನನಗೆ ಬೇಕು ಎಂಬುದಾಗಿ ಬಂದವರು ಯಾರೋ ಅವರು ನೀವು ನಿಜವಾಗಿ ಆಶೀರ್ವದಿಸಲ್ಪಟ್ಟವರು. ಆಮೆನ್. ಆಮೆನ್. ಎದಕ್ಕೆ வந்தாலும் உன் மனசுல திருப்தி இருக்காது. ಬೇರೆ ಯಾವುದಕ್ಕೋಸ್ಕರ ಬಂದರೂ ನಿನ್ನ ಮನಸ್ಸಿನಲ್ಲಿ ತೃಪ್ತಿ ಇರುವುದಿಲ್ಲ. ಆಮೆನ್. ಆಮೆನ್. ஒரு ஆண்டு முழுமையா நீ சர்ச்சுக்கு வந்தாலும் உன் மனசுல திருப்தி இருக்காது. ಒಂದು ವರ್ಷ ಪೂರ್ತಿ ನೀನು ಸಭೆಗೆ ಬಂದರೂ ನಿನ್ನ ಮನಸ್ಸಿನಲ್ಲಿ ತೃಪ್ತಿ ಎಂಬುದು ಇರುವುದಿಲ್ಲ. ಯಾಕೆ ಗೊತ್ತಾ? ಯಾರೋ ಒಬ್ಬರ ತೃಪ್ತಿ ಪಡಿಸೋದಕ್ಕಾಗಿ ಬಂದು ಅಮರ್ದು ಕೊಂಡಿರೋದು ಉನ್ ಮನಸ್ಸಿನ ತೃಪ್ತಿ ವರಾದು. ನೀನು ಯಾರನ್ನೋ ಒಬ್ಬರನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಇಲ್ಲಿ ಸಭೆಗೆ ಬಂದು ಕುಳಿತಿದ್ದರೆ ನಿನ್ನ ಮನಸ್ಸಿನಲ್ಲಿ ತೃಪ್ತಿ ಎಂಬುದು ಬರುವುದಿಲ್ಲ. ஆண்டவருடைய பிரசன்னம் வேணும்னு சொல்லி அவருடைய பாதப்படி பிடிச்சி உக்கார தெரியுமா? உன் மனசு அன்பினால வழிந்து ஓடுமா. ನಿನ್ನ ಒಂದು ದೇವರ ಪ್ರಸನ್ನತೆಯನ್ನು ಹುಡುಕಿ ದೇವರ ಪಾದದಲ್ಲಿ ನೀನು ಕುಳಿತಿರುವುದರಿಂದ ನಿನ್ನ ಹೃದಯದಲ್ಲಿ ಆತನ ಆ ಒಂದು ತೃಪ್ತಿಯು ಹರಿದು ಹೋಗುತ್ತದೆ. ஹல்லேலூயா. ஹல்லேலூயா. ನಾನು எல்லாமே அப்சர்வ் பண்றது உண்டு. ನಾನು ಎಲ್ಲವನ್ನು ಗಮನಿಸುವುದುಂಟು. ಬೈ ಗಾಡ್ಸ್ ಗ್ರೇಸ್. ದೇವರ ಕೃಪೆಯಿಂದ ಸಭೆಯಲ್ಲಿ ಜನ எப்படி போறாங்கன்னு பாப்பேன். ಸಭೆಯಿಂದ ಜನರು ಹೇಗೆ ಹೋಗುತ್ತಾರೆ ಎಂಬುದನ್ನು ನೋಡುತ್ತೇನೆ. இங்க ಆರಾಧನೆ செய்து ಇಲ್ಲಿ ಆರಾಧನೆ ಮಾಡಿ இறங்கும்போது ಇಳಿಯುವಾಗಲೇ உனக்கு ಫಸ್ಟೇ சொன்னே ಇಲ್ಲ ನಾನು ನಿನಗೆ ಮೊದಲೇ ನಾನು ಹೇಳಿದ್ದೇನೆ ಲೇಟ್ ಆಗುತ್ತೆ சொல்லிட்டு. ಲೇಟ್ ಆಗುತ್ತದೆ ಎಂಬುದಾಗಿ. ಕೋಪತೋಡವೇ ಇறங்கும்போதே ಕೋಪ. ಇಲ್ಲಿ ಇಳಿಯುವಾಗಲೇ ಕೋಪ. ಆಮೆನ್. ಆಮೆನ್.
உனக்கு நீ சர்ச்சுக்கு வரணும்னு வந்துட்ட இல்லை வேற எங்கே போகிற நீ கேட்காத அப்படின்னு ஒரு பாகம் கோவத்தில் போகிறது. ಇನ್ನೂ ಸ್ವಲ್ಪ ಭಾಗವು ನೀನು ಸಭೆಗೆ ಎಂಬುದಾಗಿ ಬಂದಿದ್ದೇ ಅಲ್ಲ, ನಾನು ಎಲ್ಲಿ ಹೋಗುತ್ತೇನೋ ನೀನು ನನ್ನನ್ನು ಕೇಳಬೇಡ ಎಂಬುದಾಗಿ ಹೋಗುವುದು ಇನ್ನೂ ಅರ್ಧ ಜನ. இன்னும் கொஞ்சம் ஜனம் ಇನ್ನು ಸ್ವಲ್ಪ ಜನ வீட்டுக்கு ஓடணும். ಮನೆಗೆ ಓಡಬೇಕು. ஐ see every kind of people how they go back. யாருமே அந்த பிரசனத்தின் அனுபவத்தோட முகத்துல ஒரு மகிழ்ச்சியோட போனது சில பேரை தான் நான் பார்க்கிறேன். ನಾನು ಎಲ್ಲರೂ ಯಾವ ರೀತಿಯಾಗಿ ಹೋಗುತ್ತಿದ್ದಾರೆ ಎಂಬುದನ್ನು ನಾನು ಗಮನಿಸುವಾಗ ಸ್ವಲ್ಪ ಜನರು ಮಾತ್ರವೇ ಆ ದೇವರ ಪ್ರಸನ್ನತೆಯಿಂದ ಹೋಗುವವರಾಗಿದ್ದಾರೆ. ஏன்னா ಯಾಕೆಂದರೆ அவருடைய பாதத்துல நீங்க அமராத போனதுனால, ಅವರ ಪಾದದಲ್ಲಿ ನೀನು ಕುಳಿತುಕೊಳ್ಳದೆ ಹೋದದ್ದರಿಂದ, மனசுல சமாதானம் இல்லாததுனால, ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ ಕಾರಣ அதே பிரச்சனையோடவே போறீங்க. ಅದೇ ಸಮಸ್ಯೆಯೊಂದಿಗೆ ನೀನು ಹಿಂತಿರುಗಿ ಹೋಗುತ್ತೀಯ. யாரெல்லாம் இயேசு கிறிஸ்துடைய பாதத்தை உண்மையாய் பிடிக்கிறாங்களோ, ಯಾರೆಲ್ಲ ಯೇಸು ಕ್ರಿಸ್ತನ ಪಾದವನ್ನು ನಿಜವಾಗಿ ಹಿಡಿದುಕೊಳ್ಳುತ್ತಾರೋ அவருடைய பாரங்களெல்லாம் இறக்கி வச்சுட்டு போவாங்க. ಅವರ ಭಾರವನ್ನೆಲ್ಲ ಅವರು ಇಳಿಸಿ ಇಟ್ಟು போகும்போது ಹೋಗುವಾಗ சந்தோஷமா போவாங்க. ಸಂತೋಷವಾಗಿ ಹೋಗುವವರಾಗಿದ್ದಾರೆ. ஆமென். ಆಮೆನ್. நீ போகும்போது சந்தோஷமா போனீனா, ನೀನು ಹೋಗುವಾಗ ಸಂತೋಷವಾಗಿ ಹೋದರೆ அப்ப உண்மையான ஒரு ஆராதனை தேவனுடைய பிரசன்னத்துல நீ அனுபவிச்சிருக்கிறன்றது அர்த்தம். ಆಗ ನಿಜವಾದಂತ ಒಂದು ಆರಾಧನೆಯನ್ನು ದೇವರ ಪ್ರಸನ್ನತೆಯಲ್ಲಿ ನೀನು ಅನುಭವಿಸಿದ್ದೀಯಾ ಎಂಬುದರ ಅರ್ಥ. ஆமென். ಆಮೆನ್. ಎಂಜಾಯ್ ಬೀಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ನೀವು ಆನಂದಿಸಿರಿ. அன்பை கட்டாயப்படுத்த முடியாது. ಪ್ರೀತಿಯನ್ನು ನಾವು ಕಡ್ಡಾಯ ಮಾಡಲು ಸಾಧ್ಯವಿಲ್ಲ. அன்பை ಪ್ರೀತಿಯನ್ನು திணிக்க முடியாது. ನಾವು ಉಣ್ಣಿಸಲು ಸಾಧ್ಯವಿಲ್ಲ. It has to come from your heart. ಅದು ಹೃದಯದಿಂದ ತಾನಾಗಿಯೇ ಬರಬೇಕಾಗಿದೆ. Love for Jesus has to come from the heart. ಯೇಸು ಕ್ರಿಸ್ತುವಿನ ಮೇಲೆ ಪ್ರೀತಿ ಅದು ತಾನಾಗಿಯೇ ಬರಬೇಕಾಗಿದೆ. Amen. ಹಲ್ಲೆಲೂಯಾ. அன்புல ஓடி வருவோம், எப்படி வருவோம் தெரியுமா? ಪ್ರೀತಿಯಲ್ಲಿ ಓಡಿ ಬರುವವನು ಯಾವ ರೀತಿಯಾಗಿ ಬರುತ್ತಾನೆ ಗೊತ್ತಾ? அப்படி run and come inside. ಆ ಒಂದು ಪ್ರೀತಿಯು ಹಾಗೆಯೇ ಹೃದಯದಿಂದ ಬರುವಂತದ್ದಾಗಿದೆ. முதலாவது மனவாட்டியான சபை, ಮೊದಲನೆಯದಾಗಿ ಮೊದಲಗಿತ್ತಿಯಾದಂಥ ಸಭೆಯು தேவனுடைய பிரசன்னத்தை தேடுகிற சபையா இருக்கணும். ದೇವರ ಪ್ರಸನ್ನತೆಯನ್ನು ಹುಡುಕುವಂತ ಸಭೆಯಾಗಿರಬೇಕು. See, one thing you need to understand, ಒಂದು ಕಾರ್ಯವನ್ನು ನೀವು ಅರ್ಥ we ಮಾಡಿಕೊಳ್ಳಬೇಕು. are not here to achieve anything. ನಾವು ಇಲ್ಲಿ ಏನೋ ಸಾಧಿಸುವುದಕ್ಕೋಸ್ಕರ ಇಲ್ಲ. புரிஞ்சுக்கங்க. ಅರ್ಥವಾಯ್ತಾ? ஆமென். ಆಮೆನ್. ஆதாம படிக்கும் போது இதெல்லாம் நீ சாதிக்கணும்டான படிச்சாரு. ಆದಾಮನನ್ನು ಉಂಟು ಮಾಡುವಾಗ ನೀನು ಇದೆಲ್ಲವನ್ನು ಸಾಧಿಸಬೇಕೆಂಬುದಾಗಿ ಉಂಟು ಮಾಡಿದನ? இல்ல. ಇಲ್ಲ. ஆண்டவர் உன்னை கூப்பிட்டது நீ ஏதோ எனக்காக பெருசா ஒரு மாளிகையை கட்டுனா கூப்பிட்டாருங்க. ಆ ದೇವರು ನಿನ್ನನ್ನು ಕರೆದದ್ದು ನೀನು ನನಗೋಸ್ಕರ ಒಂದು ದೊಡ್ಡ ಮಾಳಿಗೆಯನ್ನು ಕಟ್ಟಬೇಕೆಂಬುದಾಗಿ ಕರೆದನ? Did God ask you to achieve anything? ದೇವರು ನಿನ್ನನ್ನು ಏನಾದರೂ ಸಾಧಿಸಬೇಕೆಂಬುದಾಗಿ ಕೇಳಿದ್ದಾನ? ಇಲ್ಲ. எங்கேயாவது பைபிள்ல சொல்லுங்க நீங்க. ಎಲ್ಲಾದರೂ ವೇದದಲ್ಲಿ ಬರೆದಿರುವುದನ್ನು ನೀವು ನನಗೆ ಹೇಳಿ. அவர் என்ன உன்னை சாதிக்க சொல்லல. ಆತನು ನಿನ್ನನ್ನು ಯಾವುದು ಸಾಧಿಸಬೇಕಾಗಿ ಹೇಳುತ್ತಿಲ್ಲ. சபையை கூட நீ ஏதோ ஒரு பெருசா சாதிச்சுட்டு வா இந்த பூமியிலன்னு சொல்லல. ಸಭೆಯನ್ನು ಸಹ ನೀನು ಭೂಮಿಯಲ್ಲಿ ದೊಡ್ಡದಾಗಿ ಸಾಧನೆ ಮಾಡಿ ಬಾ ಎಂಬುದಾಗಿ ಹೇಳಲಿಲ್ಲ. அதெல்லாம் நான் பண்றேன் உனக்கு. ಅದೆಲ್ಲ ನಾನು ನಿನಗೆ ಮಾಡುತ್ತೇನೆ. நான் உனக்கு சொல்லதெல்லாம் நீ என் கூட இரு. ನಾನು ನಿನಗೆ ಹೇಳುವುದಿಲ್ಲ, ನೀನು ನನ್ನ ಜೊತೆಯಲ್ಲಿರು, என் பிரசன்னத்துல இரு, ನನ್ನ ಪ್ರಸನ್ನತೆಯಲ್ಲಿರು, என்னோட இரு, ನನ್ನೊಂದಿಗಿರು. Give me that love that I wanted from the church. ನಾನು ನಿನ್ನ ಬಳಿಯಲ್ಲಿ ಬಯಸುವಂತಹ ಪ್ರೀತಿಯನ್ನು ನೀನು ನನಗೆ ಕೊಡು. This is what church is lacking today. ಈ ದಿನದಲ್ಲಿ ಇದರಿಂದ ಸಭೆಯು ಹಿಂಜರಿದದ್ದಾಗಿದೆ. Big churches, ದೊಡ್ಡ ದೊಡ್ಡ ಸಭೆಗಳು, big projects, ದೊಡ್ಡ ದೊಡ್ಡ ಕಾರ್ಯಗಳು, big plans. ದೊಡ್ಡ ದೊಡ್ಡ ಉಪಾಯಗಳು. There is no love. ಅಲ್ಲಿ ಪ್ರೀತಿ ಎಂಬುದಿಲ್ಲ, ಸೊನ್ನೆ. பாஸ்டர் ஏன் இதெல்லாம் பண்றீங்க? ಬೋಧಕರೇ ಯಾಕೆ ಇದನ್ನೆಲ್ಲ ಮಾಡುತ್ತಿದ್ದೀರಾ? ஏன்னா நான் சாமது so and so did so and so things ன்னு டைட்டில் போடணும் இல்ல. ಯಾಕೆಂದರೆ ನಾನು ಸಾಯುವಾಗ ಇಷ್ಟೊಂದು ಕಾರ್ಯಗಳು ಈ ದಿನದಲ್ಲಿ ಮಾಡಿದ್ದೇನೆ ಎಂಬುದಾಗಿ ಅದು ಹಾಕಬೇಕಲ್ಲವ. அவங்க ರಾಜ್ಯத்தை ಕಟ್ಟುವುದಕ್ಕೆ தான் ಪ್ರಯಾಸಪಟ್ಟು இருக்காங்க. ಅವರವರ ರಾಜ್ಯಗಳನ್ನು ಕಟ್ಟುವುದಕ್ಕೆ ಇಲ್ಲಿ ಪ್ರಯಾಸ ಪಡುತ್ತಿದ್ದಾರೆ. But Jesus said, I don't need anything, I need your presence with me. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನನಗೆ ನಿನ್ನಿಂದ ಏನು ಬೇಡ, ನೀನು ನನ್ನ ಪ್ರಸನ್ನತೆಯಲ್ಲಿ ಇರುವುದು ನನಗೆ ಬೇಕಾಗಿದೆ ಎಂಬುದಾಗಿ. உன்னை வைத்து என்ன செய்யணுமோ அவர் செய்வார். ನಿನ್ನ ಮುಖಾಂತರ ಏನು ಮಾಡಬೇಕೋ ಅದನ್ನು ಆತನು ಮಾಡುತ್ತಾನೆ. ஆமென். ಆಮೆನ್. பாண்டியன் பாஸ்டர் சொன்னார், ಬೆಳಗಾವಿல 350 பாஸ்டரை சேர்க்கிறது சாதாரணமான விஷயம் இல்லை. ಪಾಂಡ್ಯನ್ ಬೋಧಕರವರು ಹೇಳಿದಾಗೆ ಬೆಳಗಾವಿಯಲ್ಲಿ 350 ಬೋಧಕರನ್ನು ಸೇರಿಸುವುದು ಸಾಧಾರಣವಾದಂಥ ಕಾರ್ಯವಲ್ಲ. வந்த பாஸ்டரும் சொன்னாங்க, இதுதான் ஃபர்ஸ்ட் டைம். அந்த
சர்ச் கட்டி 73 வருஷம் ஆகுதுங்களா. 73 வருஷத்துல this is the first time 350 pastors have come together. ಅಲ್ಲಿ ಇದ್ದಂಥ ಸಭೆ 73 ವರ್ಷಗಳಾಗಿದೆ ಕಟ್ಟಿ. ಆದರೆ ಅಲ್ಲಿ ಬಂದವರು ಹೇಳಿದ್ದು 73 ವರ್ಷಗಳಿಂದ ಇದೇ ಮೊದಲನೆಯ ಸಾರಿ 350 ಪಾಸ್ಟರ್ಗಳು ಒಟ್ಟಾಗಿ ಸೇರಿರುವುದು. பட் நம்ம எதுவுமே கஷ்டமே படல. ಆದರೆ ನಾವು ಅದಕ್ಕೋಸ್ಕರ ಯಾವ ಕಷ್ಟಪಡಲಿಲ್ಲ. ಆಮೆನ್. அவர் செய்யறாரு, ಆತನು ಮಾಡಿದನು. நாங்க செஞ்சதெல்லாம் ஒண்ணுதான். ನಾವು ಮಾಡಿದ್ದೆಲ್ಲ ಒಂದೇ, அவரை நேசிக்கிறது, ಆತನನ್ನು ಪ್ರೀತಿಸುವುದು, loving his presence, ಆತನ ಪ್ರಸನ್ನತೆಯನ್ನು ಪ್ರೀತಿಸುವುದು, loving him. ಆತನನ್ನು My ಪ್ರೀತಿಸುವುದು. heart is for Jesus. ನನ್ನ ಹೃದಯವು ಯೇಸು My life ಕ್ರಿಸ್ತನಿಗೋಸ್ಕರ, is for Jesus. ನನ್ನ ಜೀವನವು ಯೇಸು I need ಕ್ರಿಸ್ತನಿಗೋಸ್ಕರ. his presence. ಆತನ I ಪ್ರಸನ್ನತೆಯು want ನನಗೆ to ಬೇಕು. be in his presence. ಆತನ ಪ್ರಸನ್ನತೆಯು ನನಗೆ ಬೇಕು. அங்க இயேசு என்ன சொன்னாருங்க? ಅಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದನು? இதுதான் எனக்கு வேணும். ಇದೇ ನನಗೆ ಬೇಕಾಗಿದೆ. இரண்டாவதாக ಎರಡನೆಯದಾಗಿ யோவான் 12:3 பாருங்க. ಯೋಹಾನನಿಗೆ ಬರೆದ ಸುವಾರ್ತೆ 12:3 ನೋಡೋಣ. ಆಗ ಮರಿಯಳು ಬಹು ಬೆಳೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯೆಲ್ಲ ತುಂಬಿಕೊಂಡಿತು. எல்லாருக்கும் தெரிஞ்சதுதான், ಎಲ್ಲರಿಗೂ ತಿಳಿದಂತದ್ದಾಗಿದೆ. இரண்டாவது இடத்துல ಎರಡನೆಯ ಸ್ಥಳದಲ್ಲಿ இங்கேயும் இயேசு பேசுகிறார். ಇಲ್ಲಿ ಯೇಸು ಮಾತನಾಡುತ್ತಿದ್ದಾನೆ. இந்த மரியாள் ಈ ಮರಿಯಳು அவ பாவியா இருந்தாலும் ಆಕೆಯು ಪಾಪಿಯಾಗಿದ್ದರು. எல்லா சிஷ்யர்களோட ஒரு வீட்டுக்கு வராங்க. ಎಲ್ಲ ಶಿಷ್ಯರೊಂದಿಗೆ ಒಂದು ಮನೆಗೆ அவ ಬರುತ್ತಾರೆ. செய்யற காரியம் தான் இந்த இடத்துல பார்க்கிறோம். ಅವಳು ಮಾಡಿದಂತ ಕಾರ್ಯವನ್ನು ಈ ಸ್ಥಳದಲ್ಲಿ ನಾವು ನೋಡುತ್ತೇವೆ. She broke the perfume. ಆಕೆಯು ಆ ಒಂದು ಜಟಮಾಂಸಿ ತೈಲವನ್ನು ಒಡೆದಳು. Very costliest perfume. ಅದು ಬಹಳ ಬೆಲೆಯುಳ್ಳಂತ ಒಂದು ತೈಲವು. கூடக்கிறவங்க சொல்றாங்க, ಜೊತೆಯಲ್ಲಿದ್ದವರು ಹೇಳುತ್ತಾರೆ, ஐயோ இந்த காசை கொடுத்திருந்தா ஏழைங்களுக்கு நம்ம செஞ்சிருக்கலாம். ಅಯ್ಯೋ ಈ ಹಣವನ್ನು ಕೊಟ್ಟಿದ್ದರೆ ಬಡವರಿಗೆ ನಾವು ಸಹಾಯ ಮಾಡಬಹುದಾಗಿತ್ತಲ್ಲ. But what Jesus said, ಆದ್ರೆ ಯೇಸು ಕ್ರಿಸ್ತನು ಏನು ಹೇಳಿದನು? அது அப்படியே கீழே வாசிங்க. ಅದು ಹಾಗೆ ಮುಂದಕ್ಕೆ ಓದೋಣ. பாருங்க பாருங்க, இருங்க யாருங்க அது இந்த வார்த்தையை சொல்றது யாருங்க? சீமோன் பேர் யூதாஸ் இஸ்காரியோத்து. என்ன சொல்றாரு பாருங்க, இந்த தைலத்தை எவ்வளவுக்கு வித்திருக்கலாம்? 300 காசு. இவன் இயேசு கிறிஸ்துவை எவ்வளவுக்கு வித்தான்? 30 வெள்ளி காசுக்கு. பாருங்க, இயேசு கிறிஸ்துவே 30 காசுக்கு வித்துவன் சொல்றான் 300 ரூபாய் வெள்ளி. இந்த 300 காசு இருந்திருந்தா ஏழைங்களுக்கு நம்ம கொடுத்துருக்கலாம். பாருங்க, ஆலோசனை கொடுக்குறவங்க அறிவாளிகளா நம்பிடாதீங்க, அன்பு இருக்குதான்னு பாருங்க. ஃபர்ஸ்ட் ಇಲ್ಲಿ அறிவாளிகளை கூட வச்சுக்கலாம், ஆனா ಅನ್ಬಾನವಳ தான் ನಂಬணும். ಆ ಬುದ್ಧಿವಂತರನ್ನು ಜೊತೆಗೆ ಇಟ್ಟುಕೊಳ್ಳಬಹುದು, ಆದರೆ ಪ್ರೀತಿಸುವವರನ್ನು ನಾವು ನಂಬಬೇಕು. ಆಮೆನ್ ಆಮೆನ್. ಯು ಕ್ಯಾನ್ ಕೀಪ್ ವೈಸ್ ಪೀಪಲ್. ನಾವು ಬುದ್ಧಿವಂತರನ್ನು ಜೊತೆಗೆ ಇಟ್ಟುಕೊಳ್ಳಬಹುದು, ಬಟ್ ಟ್ರಸ್ಟ್ ಓನ್ಲಿ ದ ಲವಬಲ್ ಪೀಪಲ್. ಆದರೆ ಪ್ರೀತಿಸುವವರಲ್ಲಿ ಮಾತ್ರ ನಂಬಿಕೆಯನ್ನಿಡಬೇಕು. ಆಮೆನ್ ಆಮೆನ್. அந்த டைமுக்கு அப்படியே ஜனங்களுக்கு பயங்கர ஒரு ஸ்ட்ராட்டஜி பாய் இருக்கு. செஞ்சிருக்கலாம் பாரு அப்படின்ற ஒரு அப்படியே அங்கே இருக்கிறவங்க எல்லாம் அட்ராக்ஷன் அப்படியே இழுத்துப்பாங்க ஒரு நல்ல பாயிண்ட்டை சொல்லி. ஆனால் இயேசு கிறிஸ்து கரெக்டாக கண்டுபிடிச்சிட்டாரு. இப்போ என்ன சொல்றாரு பாருங்க இயேசு கிறிஸ்து. வாசிங்க வாசிங்க. அப்பொழுது இயேசு இவளை விட்டு தரித்திரர் எப்பொழுதும் உங்க கூட இருப்பாங்கப்பா. நான் உங்களோட எப்பொழுதுமே இருக்கிறேன். பாருங்க, ஜீசஸ் சேஸ் நான் எப்பவுமே இருக்க மாட்டேன். ஐ நீட் தட் லவ். வாட் she did out of love. ಯೇಸು ಕ್ರಿಸ್ತನು ಹೇಳಿದನು, ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ, ಆದ್ದರಿಂದಲೇ ಆಕೆಯು ಏನು ಪ್ರೀತಿಯಿಂದ ಮಾಡಿದಳು ಆ ಪ್ರೀತಿಯು ನನಗೆ ಬೇಕಾಗಿದೆ. ಆಮೆನ್ ಆಮೆನ್. I see two kinds of people. ಇಲ್ಲಿ 2 ವಿಧವಾದಂತ ಜನರನ್ನು ನಾವು ನೋಡುತ್ತೇವೆ. ಪಾಪ ನೋಡುತ್ತೇನೆ. ரெண்டும் தப்பு கிடையாது, 2 ತಪ್ಪಿಲ್ಲ, ரெண்டும் கரெக்ட் தான், 2 ಸರಿಯೇ. சில பேர் ஊழியத்துக்கு செய்வாங்க, ಕೆಲವರು ಸೇವೆಗೆಂದು ಮಾಡುತ್ತಾರೆ, சில பேர் எனக்கு செய்வாங்க, ಕೆಲವರು ನನಗೋಸ್ಕರ ಮಾಡುತ್ತಾರೆ. இன்னைக்கு தாத்தா வரல, தாத்தா வருவார் ஒருத்தர் காவேரி நகர்ல இருந்து. ತಾತ ಬರುತ್ತಿದ್ದರು உங்களுக்கு ಕಾವೇರಿ தெரியுமா? ನಗರದಿಂದ.
ನಿಮಗೆ ಗೊತ್ತಾ? அவரு கரெக்டா 100 ரூபாய் எடுத்துட்டு வருவார். ಆತನು ಸರಿಯಾಗಿ 100 ರೂಪಾಯಿ ತರುತ್ತಿದ್ದನು. காணிக்கை பையில போட மாட்டார். ಕಾಣಿಕೆ ಚೀಲದಲ್ಲಿ ಹಾಕುತ್ತಿಲ್ಲ, என்கிட்ட கொடுப்பாரு. ನನ್ನ ಬಳಿಯಲ್ಲಿ அது ಕೊಡುತ್ತಿದ್ದ. இங்க இல்ல, ಅದು ಇಲ್ಲಿ ಇಲ್ಲ, அது காவேரி நகர்ல இருந்து ஸ்டார்ட் பண்ண பழக்கம். ಅದು ಕಾವೇರಿ ನಗರಿಂದ ಶುರು ಮಾಡಿದಂತ ಒಂದು ಅಭ್ಯಾಸ. ஐயா ಅಯ್ಯ, ಇದು உங்களுக்கு ನಿಮಗೆ. காணிக்கை பையில போட மாட்டார். அத்தை ಕಾಣಿಕೆ ಚೀಲದಲ್ಲಿ ಹಾಕುವುದಿಲ್ಲ, கையில கொடுத்துட்டு சொல்லுவாரு, ಕೈಯಲ್ಲಿ ಕೊಟ್ಟು ಹೇಳುತ್ತಿದ್ದ, காதுல வந்துட்டு ಕಿವಿಯಲ್ಲಿ ಬಂದು, ஐயா ಅಯ್ಯ இது உங்களுக்கு. ಇದು ನಿಮಗೆ. ஏன்னா அவருக்கு தெரியும் காணிக்கையில போடுறத நான் எடுக்க மாட்டேன்ட்டு. ಯಾಕೆಂದ್ರೆ ಆತನಿಗೆ ಗೊತ್ತು ಕಾಣಿಕೆ ಚೀಲದಲ್ಲಿ ಹಾಕುವುದನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ. இட்ஸ் a love. ಅದು ಪ್ರೀತಿ. அது 100 ரூபாய் கரெக்டா கொடுப்பாரு எனக்கு. ಆ 100 ರೂಪಾಯಿಯನ್ನು ಆತನು ಸರಿಯಾಗಿ ಕೊಡುತ್ತಿದ್ದನು. ஏன்னா ಯಾಕೆಂದರೆ அது என் மேல வச்சுக்கிற அன்பு, ಅದು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ. சில பேரு ಕೆಲವರು ஊழியத்து மேல காட்டுவாங்க, ಸೇವೆಯ ಮೇಲೆ ತೋರಿಸುತ್ತಾರೆ. சில பேரு ಕೆಲವರು என் பர்த்டேக்கு ನನ್ನ ಹುಟ್ಟು ಹಬ್ಬಕ್ಕೆ gift எல்லாம் எடுத்துட்டு வந்து கொடுப்பாங்க. ಉಡುಗೊರೆಯನ್ನೆಲ್ಲ ಕೊಡುತ್ತಾರೆ. you know it's a love towards me. ಇದು ನನ್ನ ಮೇಲಿರುವಂತ ಪ್ರೀತಿ. சில பேரு ಕೆಲವರು not love on me, ನನ್ನ ಮೇಲೆ ಪ್ರೀತಿ ಇಲ್ಲ, but love on the ministry. ಆದರೆ ಸೇವೆಯ ಮೇಲೆ ಇರುವಂತ ಪ್ರೀತಿ they will give to the ministry. ಅವರು ಸೇವೆಗೆ ಎಂಬುದಾಗಿ ಕೊಡುತ್ತಾರೆ. பாஸ்டருக்கு என்ன, ಬೋಧಕರಿಗೇನು, ஊழியத்துக்கு கொடுப்போம். ಸೇವೆಗೆ ಕೊಡೋಣ. இல்ல இது சொல்லி நான் கேக்குறேன்னு நினைச்சுக்காதீங்க. I am just giving an example. ಇದನ್ನು ನಾನು ಹೇಳಿ ನಿಮ್ಮ ಬಳಿಯಲ್ಲಿ ಕೇಳುತ್ತಿದ್ದೇನೆ ಎಂಬುದಾಗಿ ಅಂದುಕೊಳ್ಳಬೇಡಿ, ನಾನು ಉದಾಹರಣೆಯಾಗಿ ಕೊಡುತ್ತಿದ್ದೇನೆ. அதுதாங்க ಇದಕ್ಕೆ ಮುಂಬರುವುದು ಅದೇ. அவன் இயேசுக்கு கொடுக்க விரும்புறா, ಅವಳು ಯೇಸು ಕ್ರಿಸ್ತನಿಗೆ ಕೊಡಬೇಕೆಂಬುದಾಗಿ ಬಯಸುತ್ತಿದ್ದಾಳೆ. அந்த ஊழியத்துக்கு கொடு, ಆದರೆ ಅವನೇ ಹೇಳುತ್ತಿದ್ದಾನೆ ಸೇವೆಗೆ ಕೊಡು, அவருக்கு கொடுக்காத, ಇವರಿಗೆ ಕೊಡಬೇಡ, ஊழியத்துக்கு கொடு, ಸೇವೆಗೆ ಕೊಡು. ஐயோ இது இருந்தா எவ்வளவு ஏழைகளுக்கு நம்ம உதவி செஞ்சிருக்கலாம். ಅಯ್ಯೋ ಇದ್ದಿದ್ದರೆ ಎಷ್ಟೋ ಬಡವರಿಗೆ ಸಹಾಯ ಮಾಡಿರಬಹುದು. இயேசு சொல்றாரு, ಆಗ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, அன்பு காட்டுறதுக்கு கொஞ்ச நாள் தான் அவங்க கூட இருப்பார். ಪ್ರೀತಿಯನ್ನು ತೋರಿಸುವುದಕ್ಕೆ ಸ್ವಲ್ಪ ದಿನಗಳು ಮಾತ್ರ ನಿಮ್ಮೊಂದಿಗೆ அவர் ಇರುತ್ತೇನೆ. செய்தது ಆಕೆ ಮಾಡಿದ್ದು நல்லது. ಒಳ್ಳೆಯದು. வீட்டுக்கு வந்த ನಿಮ್ಮ ಮನೆಗೆ ಬಂದೆನು, கால் கழுவ தண்ணி கொடுக்கல, ಕಾಲನ್ನು ತೊಳೆಯುವುದಕ್ಕೆ ನೀರು ಕೊಡಲಿಲ್ಲ. ಆದರೆ ಇವಳು கண்ணீரினால ಕಣ್ಣೀರಿನಿಂದ கால்களை கழுவி ನನ್ನ ಕಾಲುಗಳನ್ನು ತೊಳೆದು, அவருடைய கூந்தலினால ಆಕೆಯ ಕೂದಲಿನಿಂದ கால்களை துடைத்தார். ನನ್ನ ಕಾಲುಗಳನ್ನು ಒರೆಸಿದಳು. ஆமென். ಆಮೆನ್. God is not expecting your ministry. ದೇವರು ಸೇವೆಯನ್ನು ಬಯಸುತ್ತಿಲ್ಲ. God is expecting your love. ದೇವರು ನಿನ್ನ ಪ್ರೀತಿಯನ್ನು ಬಯಸುವವನಾಗಿದ್ದಾನೆ. ಆಮೆನ್. ಮೊದಲಾவது சொன்ன, ಮೊದಲನೆಯದಾಗಿ ಹೇಳಿದ, God is not expecting your work. ದೇವರು ನಿನ್ನ ಒಂದು ಕೆಲಸವನ್ನು ಬಯಸುತ್ತಿಲ್ಲ ಎಂಬುದಾಗಿ ಹೇಳಿದೆನು. to be in the presence. ಆತನ ಒಂದು ಪ್ರಸನ್ನತೆಯಲ್ಲಿ ಇರಬೇಕೆಂಬುದಾಗಿ ಆತನು ಬಯಸುತ್ತಾನೆ. இங்கே இயேசு சொல்றாரு, ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, நான் உன்னுடைய ஊழியத்தை எதிர்பார்க்கல, ನಾನು ನಿನ್ನ ಸೇವೆಯನ್ನು ಬಯಸುತ್ತಿಲ್ಲ, உன்னுடைய அன்பை எதிர்பார்க்கிறேன். ನಿನ್ನ ಪ್ರೀತಿಯನ್ನು ನಾನು ಬಯಸುತ್ತಿದ್ದೇನೆ. She broke the Amen. ಆಮೆನ್. இது உண்மையா நடக்கிறது. நான் ஒரு விஷயம் சொல்றேன் உங்களுக்கு, ನಿಜವಾಗಿ ನಡೆಯುವಂತ ಒಂದು ವಿಷಯವನ್ನು ಹೇಳುತ್ತೇನೆ. வீட்டுல மீன் ஃப்ரை பண்ணி வச்சிருந்தா, ಮನೆಯಲ್ಲಿ ಮೀನನ್ನು ಫ್ರೈ ಮಾಡಿ ಇಟ್ಟಿದ್ದರೆ செய்து வச்சவங்களுக்கு எவ்வளவு இருக்கும்னு தெரியும். ಅದನ್ನು ಮಾಡಿಟ್ಟವರಿಗೆ ಎಷ್ಟಿದೆ ಎಂಬುದು ಗೊತ್ತು. வீட்டுல எவ்வளவு பேர் இருக்கிறாங்கன்னு தெரியும். ಮನೆಯಲ್ಲಿ ಎಷ್ಟು ಜನರು ಇದ್ದಾರೆ ಎಂಬುದು ಗೊತ್ತು. இன்னும் கொஞ்சம் ஆழமா போனா ಇನ್ನೂ ಸ್ವಲ್ಪ ಆಳವಾಗಿ எவ்வளவு பேருக்கு எவ்வளவு வரணும்னு தெரியும். ಎಷ್ಟು ಜನರಿಗೆ ಎಷ್ಟೆಷ್ಟು ಬರಬೇಕೆಂಬುದು ಗೊತ್ತು. இப்போ திடீர்னு கெஸ்ட் வீட்டுக்கு வந்துடுறாங்க. ಈಗ ತಕ್ಷಣ ಅತಿಥಿಗಳು ಮನೆಗೆ ಬರುತ್ತಾರೆ. எங்க அம்மாக்கு அன்பு ஜாஸ்தி இல்ல, ನಮ್ಮ ತಾಯಿಗೆ ಪ್ರೀತಿ ಜಾಸ್ತಿ. மீன் உள்ளது வந்து பிளேட்ல வச்சுட்டே இருக்கிறாங்க. ಮೀನು ಒಳಗಡೆಯಿಂದ ಬಂದು ಪ್ಲೇಟ್ ಅಲ್ಲಿ ಇಡುತ್ತಲೇ ಇದ್ದಾರೆ. நான் உட்காந்து பார்த்துட்டு இருக்கிறேன். ಇದನ್ನು ನಾನು ಕುಳಿತು ನೋಡುತ್ತೇನೆ. யார் முகம் யார் எப்படி எப்படி போகுது, ಯಾರ್ಯಾರ ಮುಖವು ಯಾವ ರೀತಿಯಾಗಿ ಹೋಗುತ್ತದೆ ಎಂಬುದಾಗಿ. காலியாக ஆக ಅಲ್ಲಿ ಖಾಲಿ ಆಗುತ್ತಾ ஒருத்தர் மனசுல ஓடுது, ஏன் அம்மா இவ்வளவு ஃபோர்ஸ் பண்ணி போட்டுக்கிறாங்க. ಒಬ್ಬರಿಗೆ ಮನಸ್ಸಿನಲ್ಲಿ ಓಡುತ್ತೆ, ಯಾಕೆ ತಾಯಿ ಇಷ್ಟೊಂದು ಬಲವಂತ ಮಾಡಿ இன்னொரு மனசுல, ಇನ್ನೊಂದು ಮನಸ್ಸಲ್ಲಿ ஐயோ கணக்கு தப்பா போயிடுச்சு, ಅಯ್ಯೋ ಲೆಕ್ಕವು ತಪ್ಪಾಗಿ ಹೋಯ್ತಲ್ಲ. இன்னொருத்தர் மனசுல, ಇನ್ನೊಬ್ಬರ ಮನಸ್ಸಿನಲ್ಲಿ, ஐயோ நம்மளுக்கு செஞ்சு வச்ச அம்மா யாருக்கோ கொடுத்துனுக்குறாங்க, ಅಯ್ಯೋ ನಮಗೆ ಮಾಡಿಟ್ಟಿದ್ದನ್ನು ತಾಯಿ ಯಾರಿಗೋ ಕೊಡುತ್ತಿದ್ದಾರೆ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. உங்க வீட்ல நடக்குதா? ನಿಮ್ಮ ಮನೆಯಲ್ಲಿ ನಡೆಯುತ್ತದಾ? இல்ல எங்க வீட்ல நடக்குதுன்னு சொல்ல, இது என்னுடைய எல்லாம் பெருசி. ஐ எம் வெரி மச் இன்ட்ரெஸ்டட் இன் சரௌண்டிங்ல என்ன நடக்குதுன்றது வந்து ஐ கீப் அண்ட் அப்சர்விங். ನಮ್ಮ அதுல இருந்து தான் நம்ம மெசேஜ்களை எடுக்கிறது. ನಮ್ಮ ಸುತ್ತಲೂ ಏನು ನಡೆಯುತ್ತದೆ ಎಂಬುದಾಗಿ ನನಗೆ ಬಹಳ ಆಸೆ. ಯಾಕಂದ್ರೆ ಅದರಿಂದಲೇ ನಾನು ಸಂದೇಶವನ್ನು ತೆಗೆದುಕೊಳ್ಳುತ್ತೇನೆ. போச்சரா நல்ல பீஸ் வச்சிருந்தோம். ಹೋಯ್ತಪ್ಪ ಒಳ್ಳೆ ಪೀಸ್. ಆಮೆನ್. ஆனா கொடுத்தவங்களுக்கு அன்பு தான் முக்கியம். ಆದರೆ ಕೊಟ್ಟವರಿಗೆ ಪ್ರೀತಿಯೇ ಪ್ರಾಮುಖ್ಯತೆ. வந்தவங்க வெளியே வர வரைக்கும் ரொப்பி அனுப்பணும். ಬಂದವರನ್ನು ಹೊರಗೆ ಬರುವವರೆಗೂ ತುಂಬಿಸಿ ಕಳಿಸಬೇಕು. That is love. ಅದು ಪ್ರೀತಿ.
என்றதுல அன்பு இல்ல. ಎಣಿಸುವುದರಲ್ಲಿ ಪ್ರೀತಿ ಇಲ್ಲ. ஆமென். ಆಮೆನ್. நானும் யோசித்தேன், ನಾನು ಆಲೋಚನೆ ஏன் ಮಾಡಿದೆ. அம்மா இவ்வளவு ஃபோர்ஸ் பண்றாங்க? ಯಾಕೆ ತಾಯಿ ಇಷ್ಟೊಂದು ಬಲವಂತ நம்மளுக்கு ಮಾಡಿ இல்லாம போயிடுமோ? ನಮಗೆ ಇಲ್ಲದೆ ಹೋಗಿ ಬಿಡುತ್ತದ? பட் தட் லவ், ಆದರೆ ಆ ಪ್ರೀತಿಯು எல்லாருமே இது இருந்தா ஏதாவது செஞ்சிருக்கலாமேன்றது தான் கணக்கு. ಎಲ್ಲರಿಗೂ ಇದ್ದಿದ್ದರೆ ಏನಾದರೂ ಮಾಡಬಹುದಾಗಿತ್ತಲ್ಲ ಎಂಬುದೇ ಲೆಕ್ಕ. ஆனா அவ வந்து உடைச்சா பாருங்க, எல்லாருக்கும் நடுங்கிட்டாங்க. என்ன வாட் ஷி டிட் டு? ಆದರೆ ಅವಳು ಬಂದು ಹೊಡೆದ ತಕ್ಷಣ ಎಲ್ಲರೂ ನಡುಗಿ ಹೋದಳು, ಈಕೆ ಏನು ಮಾಡುತ್ತಿದ್ದಾಳೆ ಎಂಬುದಾಗಿ. தட்ஸ் லவ். ಅದೇ ಪ್ರೀತಿ. ஆண்டவருடைய ஊழியத்தை காட்டிலும் அவர் மேல வைத்திருக்கிற அன்பை எதிர்பார்க்கிறார். ಆತನಿಗೆ ದೇವರ ಮೇಲೆ, ದೇವರ ಸೇವೆಗಿಂತ ಆತನ ಮೇಲಿಟ್ಟಿರುವಂತಹ ಪ್ರೀತಿಯನ್ನು ಆತನು ಎದುರು ನೋಡುವವನಾಗಿದ್ದಾನೆ. ஆமென். ಆಮೆನ್. எல்லாம் கணக்கு போட ஆரம்பிச்சாங்க. ಎಲ್ಲರೂ ಲೆಕ್ಕ ಹಾಕಲು ಪ್ರಾರಂಭಿಸಿದರು. ஆனா இயேசு சொன்னாரு, ಆದರೆ ಯೇಸು ಕ್ರಿಸ್ತನು ಹೇಳಿದನು, அவளுடைய அன்பு, ಆಕೆಯ ಪ್ರೀತಿಯು என்னை ஆராதனை செய்தது, ನನ್ನನ್ನು ಆರಾಧಿಸುವಂತೆ ಮಾಡಿತು. ஆமென். ಆಮೆನ್. மூன்றாவது பாருங்க, ಮೂರನೇದಾಗಿ ನೋಡಿ, யோவான் எழுதின சுவிசேஷம் 20வது அதிகாரம் 1-15 பார்க்கிறோம். ಯೋಹಾನನಿಗೆ ಬರೆದ ಸುವಾರ್ತೆ 20ನೇ ಅಧ್ಯಾಯ 1-15 ವಚನಗಳವರೆಗೂ ஃபுல்லா வாசிக்க வேணாம், ಪೂರ್ತಿಯಾಗಿ ಓದಬೇಡಿ. 15வது வசனத்தை மாத்திரம் வாசிங்க. 15ನೇ ವಚನವನ್ನು ನಾವು இல்ல ಓದೋಣ. 14ல இருந்து வாசிங்க. 14ರಿಂದ ಓದೋಣ. இல்ல 13ல வாசிங்க. அவர்கள் அவளை நோக்கி, ஸ்திரீயே ஏன் அழுகிறாய் என்றார்கள். அதற்கு அவள், என் ஆண்டவரை எடுத்துக்கொண்டு போய்விட்டார்கள், அவரை வைத்த இடம் எனக்கு தெரியவில்லை. வாசிங்க. இவங்க சொல்லிய பின்பாக திரும்பி இயேசு நிற்கிறதை கண்டால், ஆனாலும் ஸ்திரீயே ஏன் அழுகிறாய், யாரை தேடுகிறாய் என்றார். அவள் ஹல்லேலூயா. இயேசு கிறிஸ்து உயிர்த்தெழுந்த பிறகு, ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದ ಮೇಲೆ அவருடைய பாடியை தேடி வராங்க. ಆತನ ದೇಹವನ್ನು ಹುಡುಕಿ ಬಂದರು. எல்லாரும் திரும்பி போயிடுறாங்க. ಎಲ್ಲರೂ ಹಿಂತಿರುಗಿ ಹೋದರು. ஆனா இவ ಮಾತ್ರ, ಆದರೆ ಈಕೆಯು ಮಾತ್ರ இயேசு கிறிஸ்துவை ಯೇಸು ಕ್ರಿಸ್ತನನ್ನು தேடுறான். ಹುಡುಕುತ್ತಿದ್ದಾಳೆ. ஆமென். ಆಮೆನ್. ஜீசஸ் இஸ் ரிசன். ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದಿದ್ದಾನೆ. சபைக்கு மூப்பனாய் இருக்கிற பேதுரு எங்க? ಸಭೆಗೆ ಮುಖಂಡನಾಗಿರುವಂತಹ ಪೇತ್ರನಲ್ಲಿ வீட்டுக்கு போயிட்டாரு. ಆತನ ಮನೆಗೆ ಹೋಗಿ ಬಿಟ್ಟನು. கூட இந்த சிஷ்யருங்க எங்க? ಜೊತೆಗಿದ್ದಂತಹ ಶಿಷ್ಯರಲ್ಲಿ பேக தூக்கின்னு போயிட்டாங்க. ಎಲ್ಲರೂ ಬ್ಯಾಗ್ ಹೊತ್ತು ಹೋದರು. ஆனா கடைசியில ஒரு அம்மா, ಆದರೆ ಕಡೆಯಲ್ಲಿ ಒಬ್ಬ ತಾಯಿಯು தேடுறான். ಹುಡುಕುತ್ತಿದ್ದಾಳೆ. இங்கதான் எங்கடா பாடியை வச்சிருப்பாங்க, ಇಲ್ಲೆಲ್ಲಾದ್ರೂ ಆತನ ದೇಹವನ್ನು ಇಟ್ಟಿರಬಹುದು, வாங்காம போக மாட்டேன் ನಾನು ತೆಗೆದುಕೊಳ್ಳದೆ ಹೋಗುವುದಿಲ್ಲ. தோட்டக்காரன்ட்ட போய் கேக்குறான், ತೋಟಗಾರನೆಂದು, எங்கடா ஒழுக்கி வச்சுதான் கொடுத்துருங்க, நான் காசு வேணாலும் கொடுக்குறேன், என் ஐயாவை கொடுத்துருங்க. ಅಯ್ಯ, ಆತನನ್ನು ಎಲ್ಲಾದರೂ ಬಚ್ಚಿಟ್ಟಿದ್ದರೆ ನನಗೆ ದಯವಿಟ್ಟು ಕೊಟ್ಟು ಬಿಡಿ, ನಾನು ಬೇಕಾದರೆ ಹಣವನ್ನು ಕೊಡುತ್ತೇನೆ ಎಂಬುದಾಗಿ. அவளுடைய வார்த்தையில ஒரு ಇನ್ನೋಸೆನ್ಸ್ ಪಾತಿங்களா? ಆಕೆಯ ಒಂದು ಮಾತಿನಲ್ಲಿ ಒಂದು ಯಾಮಾರಿಕೆ ಇದೆ ನೋಡಿ. ಇನ್ನೋಸೆನ್ಸ್, ಮುಗ್ಧತೆ ಇದೆ ನೋಡಿ. ಇನ್ನೋಸೆನ್ಸ್, ಆ ಒಂದು ಮುಗ್ಧತೆ. ಅರಿವಾಳಿ மாதிரி அவ பேசல. ಜ್ಞಾನಿಯಾಗಿ ಆಕೆಯು ಮಾತನಾಡಲಿಲ್ಲ. எங்க இயேசು, ಎಲ್ಲಿ ಯೇಸು, எப்படி போயிருப்பாரு, ಹೇಗೆ ಹೋಗಿರ್ತಾನೆ, போயிருப்பாரு, ಎಲ್ಲಿ ಹೋಗಿರ್ತಾನೆ. தோட்டக்காரன் போய் அவளோட பாடி இருந்தா கொடுத்துறியா, நான் காசு கொடுக்குறேன். ಆ ರೀತಿಯಾಗಿ ಆಕೆಯು ಮಾತನಾಡಲಿಲ್ಲ. ತೋಟಗಾರನ ಬಳಿಯಲ್ಲಿ ಹೋಗಿ ಆತನ ಶವವನ್ನು ಎಲ್ಲಿಟ್ಟಿದ್ದೀರಾ, ಆತನ ದೇಹವನ್ನು ಕೊಟ್ಟು ಬಿಡಿ, ನಾನು ಹಣವನ್ನು ಕೊಡುತ್ತೇನೆ. She is crying for Jesus. ಆಕೆಯು ಯೇಸು ಕ್ರಿಸ್ತವನಿಗೋಸ್ಕರ ಅಳುತ್ತಿದ್ದಾಳೆ. ಆಮೆನ್. ಆಮೆನ್. ಅವಳಿಗೆ தான் ಯೇಸು தென்பட்டார். ಆಕೆಗೆ ಯೇಸು ಕ್ರಿಸ್ತನು ಕಾಣಿಸಿಕೊಂಡನು. She says ರಬೋನಿ. ಆಕೆ ಹೇಳಿದಳು ರಬೋನಿ ಎಂಬುದಾಗಿ. அன்பு, ಪ್ರೀತಿ. ஆமென். ಆಮೆನ್. தேடுகிறவங்க, ಹುಡುಕುವವರು, அன்பினால் தேடுகிறவங்களுக்கு ಪ್ರೀತಿಯಿಂದ ಹುಡುಕುವವರಿಗೆ கண்டடைவீங்க. ಆತನು ಕಾಣಿಸಿಕೊಳ್ಳುವವನಾಗಿದ್ದನು. ஓடி வந்தா, ಪೇತ್ರನು ಓಡಿ ಬಂದನು, எல்லா ಶಿಷ್ಯರುಗಳು ಓಡಿ, ಎಲ್ಲಾ ಶಿಷ್ಯರು ಓಡಿ ಬಂದರು. யாருக்கும் கிடைக்காத இயேசு ಯಾರಿಗೂ ಸಿಗದಂತ ಯೇಸು ಕ್ರಿಸ್ತನು ಇವಳಿಗೆ கிடைச்ச. ಈಕೆಗೆ ಸಿಕ್ಕಿದನು.
ಆಮೆನ್. ಅಮೇನ್. ஏன்? ಯಾಕೆ? அன்புனால தேடி. ಪ್ರೀತಿಯಿಂದ ಹುಡುಕಿದಳು. ಆಮೆನ್. ಅಮೇನ್. In my 20 years of ministry, ನನ್ನ 20 ವರ್ಷಗಳ ಸೇವೆಯಲ್ಲಿ one thing I understood. ನಾನು ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಂಡೆ. If there is no love, ಪ್ರೀತಿ ಇಲ್ಲದಿದ್ದರೆ no God. ದೇವರೇ ಇಲ್ಲ. உனக்குள்ள அன்பு இல்லைன்னா, ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ என்ன வேத நிபுணனா இருந்தாலும் தேவனை கண்டுபிடிக்க முடியாது. ನೀನು ಎಷ್ಟೇ ವೇದ ನಿಪುಣನಾಗಿದ್ದರೂ ದೇವರನ್ನು ಕಂಡುಹಿಡಿಯಲು ಸಾಧ್ಯವೇ ಇಲ್ಲ. You cannot even see where God is. ನೀನು ದೇವರು ಎಲ್ಲಿದ್ದಾನೆ ಎಂಬುದನ್ನು ಸಹ ಕಂಡುಹಿಡಿಯಲು ಸಾಧ್ಯವಿಲ್ಲ. என் கூட எனக்கு தெரிஞ்ச ஒரு பையங்கிறான், ನನಗೆ ತಿಳಿದಂತ ಒಬ್ಬ ಹುಡುಗನಿದ್ದಾನೆ. MTH எல்லாம் முடிச்சிட்டான். MTH ಎಲ್ಲ ಮುಗಿಸಿದ್ದಾನೆ. He's done masters. ಮಾಸ್ಟರ್ ಡಿಗ್ರಿ ಎಲ್ಲ ಮುಗಿಸಿದ್ದಾನೆ. ஆமென். ಆಮೇನ್. நம்ம அவ்வளவு படிக்கல. ನಾವು ಅಷ್ಟೆಲ್ಲ ಓದಲಿಲ್ಲ. அவன் MTH முடிச்சிட்டு சொல்றான், ಅವನು MTH ಮುಗಿಸಿ ಹೇಳುತ್ತಿದ್ದ, பரலோகமோ இல்ல நரகமோ இல்ல, இதுகடா படிச்ச நீ. ಪರಲೋಕವೂ ಇಲ್ಲ ನರಕವೂ ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. அன்பு இருக்கிறவன் சொல்றான், ಪ್ರೀತಿ ಇರುವವನು ಹೇಳುತ್ತಿದ್ದಾನೆ, தேவன் இருக்கிறார். ಅಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You can find God only in love, not in your knowledge. ನಿನ್ನ ಬುದ್ಧಿಯಿಂದಲೂ ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ, ನಿನ್ನ ಒಂದು ಪ್ರೀತಿಯಿಂದ ಮಾತ್ರ ದೇವರನ್ನು ಕಂಡುಕೊಳ್ಳಲು ಸಾಧ್ಯ. பேதுரு வந்தாரு, ஞானி வந்தா, எல்லாம் வந்தா, ஒருத்தனுக்கும் இயேசு கிடைக்கல, போயிட்டான். ஆனா இவன் எங்கடா ஒழுகி வச்சிருக்கிறீங்களான்னு தேடின இவளுக்கு இயேசு கண்டடைஞ்சான். ಪೇತ್ರನು ಬಂದನು, ಜ್ಞಾನಿಗಳು ಬಂದರು, ಶಿಷ್ಯರು ಬಂದರು, ಎಲ್ಲರೂ ಹೋಗಿಬಿಟ್ಟರು, ಯಾರಿಗೂ ಯೇಸು ಕ್ರಿಸ್ತನು ಸಿಗಲಿಲ್ಲ. ಆದರೆ ಈಕೆ ಎಲ್ಲಾದರೂ ಯೇಸು ಕ್ರಿಸ್ತನನ್ನು ಬಚ್ಚಿಟ್ಟಿದ್ದಾರೆ ಎಂಬುದಾಗಿ ಹುಡುಕಿದಳು, ಈಕೆಗೆ ಯೇಸು ಕ್ರಿಸ್ತನು ಸಿಕ್ಕಿದನು. ஆமென். ಆಮೆನ್. இது எல்லாமே இயேசு கிறிஸ்து அவருடைய வார்த்தையினால் சொன்ன காரியங்கள். ಇವೆಲ್ಲವೂ ಯೇಸು ಕ್ರಿಸ್ತನು ತನ್ನ ಸ್ವಂತ ಬಾಯಿ ಮಾತಿನಿಂದ ಹೇಳಿದಂತ ಕಾರ್ಯಗಳು. இதுதான் ಇದೇ ஆவியானவர் எனக்கு சொன்னாரு, ಆತ್ಮಿಕರು ನನಗೆ நீ ಹೇಳಿದನು, எந்த புக்குனா படிச்சுக்கோ, ನೀನು ಏನು ಪುಸ್ತಕವನ್ನಾದರೂ ಓದು, சபைனா என்னன்னு எந்த புக்குனா படிச்சுக்கோ, ಸಭೆ ಎಂದರೆ ಏನೆಂಬುದನ್ನು ಯಾವ ಪುಸ್ತಕದಿಂದಾದರೂ ಓದಿಕೋ. இந்த அன்பு இல்லைன்னா நீ ஒண்ணுமே இல்லை. ಈ ಪ್ರೀತಿ ಇಲ್ಲವಾದರೆ ನೀನು ಏನೂ ಇಲ್ಲ. ஏன்னா அன்பு இல்லாம நீ தேவனுடைய பிரசன்னத்தையும் உணர முடியாது. ಯಾಕೆಂದ್ರೆ ಪ್ರೀತಿ ಇಲ್ಲವಾದರೆ ದೇವರ ಪ್ರಸನ್ನತೆಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. அன்பு இல்லாம தேவனுடைய பாதத்தையும் தொட முடியாது. ಪ್ರೀತಿ ಇಲ್ಲದಿದ್ದರೆ ದೇವರ ಪಾದವನ್ನು ಮುಟ್ಟಲು ಸಾಧ್ಯವಿಲ್ಲ. அன்பு இல்லைன்னா நீ அந்த தைலத்தை உடைக்க முடியாது. ಪ್ರೀತಿ ಇಲ್ಲವಾದರೆ ನೀನು ಆ ತೈಲವನ್ನು ಒಡೆಯಲು ಸಾಧ್ಯವಿಲ್ಲ. அன்பு இல்லைன்னா தேவனை நீ தேட முடியாது. ಪ್ರೀತಿ ಇಲ್ಲವಾದರೆ ನೀನು ದೇವರನ್ನು ಹುಡುಕಲು ಸಾಧ್ಯವಿಲ್ಲ. புரியுதுங்களா? ಅರ್ಥವಾಗುತ್ತಿದೆ. நம்ம மூணு ஏதாவது ஒரு கேட்டகரியில விழுந்திருப்போம் பாருங்க. ನಾವು ಯಾವುದಾದ್ರೂ ಒಂದು ಗುಂಪಿನಲ್ಲಿ ಬಿದ್ದಿರುತ್ತೇವೆ ನೋಡಿ. ಮೊದಲನೆಯದಾಗಿ வேலை பிஸில இருப்போம், ಕೆಲಸದ ಕಾರ್ಯಗಳಲ್ಲಿ ನಾವು ಇರುತ್ತೇವೆ, ஆண்டோட பிரசன்னத்தை விட்டுடுவோம். ದೇವರ ಪ್ರಸನ್ನತೆಯನ್ನು ಬಿಟ್ಟಿರುತ್ತೇವೆ. ಎರಡನೆಯದಾಗಿ பண ஆசைல இருப்போம், ಹಣದ ಆಸೆಯಲ್ಲಿ ಇರುತ್ತೇವೆ, தைலத்தை உடைக்க மனசு வராது. ತೈಲವನ್ನು ಒಡೆಯಲು ಮನಸ್ಸು ಬರುವುದಿಲ್ಲ. ಮೂರನೆಯದಾಗಿ ஆண்டவரை தேடுறதுக்கு ದೇವರನ್ನು ಹುಡುಕುವುದಕ್ಕೆ நேரம் இருக்காது, ಸಮಯವಿರುವುದಿಲ್ಲ. இது மூணு சபை இருக்கணும். சபையில இது மூணு இருந்தா ಈ ಮೂರು ಕಾರ್ಯಗಳು ಸಭೆಯಲ್ಲಿ ಇರಬೇಕು. தேவனுடைய பிரசன்னத்தை தேடுகிற சபைதான் தேவன் விரும்புகிற சபை. ದೇವರ ಪ್ರಸನ್ನತೆಯನ್ನು ಹುಡುಕುವಂತ ಸಭೆಯೇ ದೇವರು ಬಯಸುವಂತ ಸಭೆಯಾಗಿದೆ. எதை வேணாலும் அர்ப்பணிக்கிற இறுதி உள்ள சபைதான் தேவனுடைய சபை. ಯಾವುದನ್ನು ಬೇಕಾದರೂ ಅರ್ಪಣಿಸುವಂತ ಸಭೆಯೇ ದೇವರು ಇಚ್ಛಿಸುವಂತ ಸಭೆಯಾಗಿದೆ. அன்பினால் அவரை தேடிக்கொண்டே இருக்கிற சபைதான் தேவனுடைய சபை. ಪ್ರೀತಿಯಿಂದ ಆತನನ್ನು ಹುಡುಕುವಂತ ಸಭೆಯೇ ದೇವರು ಬಯಸುವಂತ ಸಭೆಯಾಗಿದೆ. இந்த சபையை, ಈ ಸಭೆಯನ್ನು ದೇವರು விரும்புகிறார், ಬಯಸುತ್ತಿದ್ದಾನೆ. ஆமென். ಆಮೆನ್. என்ன 10 பாயிண்ட் பேசினாலும் 5 பாயிண்ட் பேசினாலும் கடைசியில நிக்கிறது அந்த இடத்துல தான் வந்து. ಏನೇ 10 ಅಂಶಗಳು 5 ಅಂಶಗಳು ಮಾತನಾಡಿದನು ಕಡೆಯಲ್ಲಿ ಬಂದು ನಿಲ್ಲುವುದೇ ಅಲ್ಲಿ. I wanted to tell you one thing, my church. ನನ್ನ ಸಭೆಯೇ, ನಾನು ಹೇಳಬೇಕಾಗಿರುವುದು ಒಂದು ಕಾರ್ಯವು, Do you have this love? ಈ ಪ್ರೀತಿ ನಿನಗಿದೆಯಾ? Do you have this love for Jesus? ಈ ಪ್ರೀತಿ ಯೇಸು ಕ್ರಿಸ್ತನಿಗೋಸ್ಕರ ನಿನಗಿದೆಯಾ? Do you have love for your God? ನಿನ್ನ ದೇವರಿಗೋಸ್ಕರ ಈ ಪ್ರೀತಿ ಇದೆಯಾ? Then God will be seen to you. ದೇವರು ನಿನ್ನನ್ನು ಆತನು ನೋಡುವವನಾಗಿದ್ದಾನೆ. You can find Jesus. ನೀನು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಬಹುದು. இயேசுவை கண்டுட்டீங்கன்னா ಯೇಸು ಕ್ರಿಸ್ತನನ್ನು ಕಂಡುಕೊಂಡರೆ உன் வாழ்க்கை மாறிடும். ನಿನ್ನ ಜೀವನವು ಬದಲಾವಣೆ ಆಗುತ್ತದೆ. எதற்கோ நீ கஷ்டப்பட தேவையில்லை. ಯಾವುದಕ್ಕೂ ನೀನು ಕಷ್ಟಪಡಬೇಕಾದಂತ ಅವಶ್ಯಕತೆ ಇಲ್ಲ. Amen. ಆಮೆನ್. My wife and my daughter, ನನ್ನ ಹೆಂಡತಿಯು ನನ್ನ ಮಗಳು, she doesn't have to struggle for anything. ಅವರು ಯಾವುದಕ್ಕೂ ಅವರು ಕಷ್ಟಪಡಬೇಕಾಗಿಲ್ಲ. As long as they stay with me. ನನ್ನೊಂದಿಗೆ ಇರುವವರೆಗೂ. புரிஞ்சுதா?
என்னோட இருக்கிற வரைக்கும் ನನ್ನೊಂದಿಗೆ ಇರುವವರೆಗೂ அவங்க ரெண்டு பேரும் எதுக்கும் கவலைப்பட தேவையில்லை. ಅವರಿಬ್ಬರು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ. அவங்க எப்போ கவலைப்படணும்? ಅವರು ಯಾವಾಗ ಚಿಂತಿಸಬೇಕು? எப்போ என்னை விட்டுட்டு போறாங்க, ಯಾವಾಗ ನನ್ನನ್ನು ಬಿಟ್ಟು ಹೋಗುತ್ತಾರೋ. ಆಮೆನ್. ಆಮೆನ್. எது வரைக்கும் நீ தேவனோட இருக்கிறியோ, ಎಷ್ಟರ ಮಟ್ಟಿಗೆ ನೀನು ಎಷ್ಟರವರೆಗೂ ನೀನು ದೇವರೊಂದಿಗೆ ಇರುತ್ತೀಯೋ, சபை எது வரைக்கும் மணவாளனோட இருக்கிறதோ, ಸಭೆಯು ಎಷ್ಟರವರೆಗೂ ಮದಲಿಂಗನ ಜೊತೆಯಲ್ಲಿ ಇರುತ್ತದೋ, நீ எது வரைக்கும் மணவாளனோட இருக்கிறியோ, ನೀನು ಎಷ್ಟರವರೆಗೂ ಮದಲಿಂಗನೊಂದಿಗೆ ಇರುತ್ತೀಯೋ, உன் தேவைகளை குறித்து நீ கவலைப்பட வேண்டாம். ನಿನ್ನ ಬೇಡಿಕೆಗಳ ಬಗ್ಗೆ ನೀನು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. தேவைகளை கர்த்தர் சந்திப்பார். ನಿನ್ನ ಬೇಡಿಕೆಗಳನ್ನು ಕರ್ತನು ಸಂಧಿಸುವವನಾಗಿದ್ದಾನೆ. எல்லாவற்றையும் செய்வார். ಆತನು ಎಲ್ಲವನ್ನು ಮಾಡುವವನಾಗಿದ್ದಾನೆ. அற்புதங்களும் அதிசயங்களும் உன் வாழ்க்கையில நடக்கும். ಅದ್ಭುತಗಳು ಅತಿಶಯಗಳು ನಿನ್ನ ಜೀವನದಲ್ಲಿ ನಡೆಯುತ್ತದೆ. ஒரு குறையும் உனக்கு வராது. ಯಾವ ಕೊರತೆಯು ನಿನಗೆ ಬರುವುದಿಲ್ಲ. அவர் உன்னை பார்த்துக் கொள்வார். ಆತನು ನಿನ್ನನ್ನು ನೋಡಿಕೊಳ್ಳುವವನಾಗಿದ್ದಾನೆ. ஆமென். ಆಮೆನ್. கடைசியா ஒன்று சொல்லி முடிக்கட்டோமா? ಕಳೆಯದಾಗಿ ನಾನೊಂದು ಹೇಳಿ ಮುಗಿಸಲೇ. ನಾನು ಪಾಸ್ಟರ್ ಪಾಂಡ್ಯನ್ பாண்டியன் சொல்லிட்டு இருந்தேன். ಬೋಧಕರಾದಂತ ಪಾಂಡ್ಯನವರ ಬಳಿಯಲ್ಲಿ இந்த ಹೇಳುತ್ತಿದ್ದೆ, கணவனுக்கும் மனைவிக்கும் ஒரு லாக் ஆண்டவர் வச்சிருக்கிறாரு. ಗಂಡನಿಗೂ ಹೆಂಡತಿಗೂ ಒಂದು ಬೀಗವನ್ನು ಆತನು ಇಟ್ಟಿದ್ದಾನೆ ದೇವರು. There is a lock between a husband and wife. ಒಂದು ಬೀಗವು ಹೆಂಡತಿಗೂ ಗಂಡನಿಗೂ ಮಧ್ಯದಲ್ಲಿ ದೇವರು ಇಟ್ಟಿದ್ದಾನೆ. Your crown is with her. ನಿನ್ನ ಒಂದು ಕಿರೀಟವು ಆಕೆಯ ಬಳಿಯಲ್ಲಿದೆ. Her honor is with you. ಆಕೆಯ ಒಂದು ಗೌರವ ನಿನ್ನ ಬಳಿಯಲ್ಲಿದೆ. Amen. ಆಮೆನ್. யாரும் யார்கிட்ட தப்பிக்க முடியாது. ಯಾರು ಯಾರ ಬಳಿಯಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. உன்னுடைய கிரீடம் அவளுடைய தலையில் இருக்கிறது. ನಿನ್ನ ಕಿರೀಟವು ಆತನ ತಲೆಯಲ್ಲಿದೆ. அவளுடைய கனம் உன்னுடைய ಆಕೆಯ ಗೌರವ ನಿನ್ನ ಒಂದು ಕೈಯಲ್ಲಿದೆ. Amen. ಆಮೆನ್. Simple principle I will teach you. ಒಂದು ಸಾಧಾರಣವಾದಂತ ನಿಯಮವನ್ನು ನಾನು ನಿಮಗೆ ಹೇಳ್ತೀನಿ. எந்த அளவுக்கு உன் மனைவியை நீ பாதுகாத்துக் கொள்கிறாயோ, ಎಷ್ಟರ ಮಟ್ಟಿಗೆ ನಿನ್ನ ಹೆಂಡತಿಯನ್ನು ನೀನು ಕಾಪಾಡಿಕೊಳ್ಳುತ್ತೀಯೋ, அந்த அளவுக்கு மரியாதை கணவனுக்கு. ಅಷ್ಟರ ಮಟ್ಟಿಗೆ ಗಂಡನಿಗೆ ಮರ್ಯಾದೆ. எந்த அளவுக்கு உன் கணவனை நீ கனப்படுத்துகிறியோ, ಎಷ್ಟರ ಮಟ್ಟಿಗೆ ನಿನ್ನ ಗಂಡನನ್ನು ನೀನು ಘನಪಡಿಸುತ್ತೀಯೋ, அந்த அளவுக்கு மரியாதை உனக்கு. ಅಷ್ಟರ ಮಟ್ಟಿಗೆ ಮರ್ಯಾದೆ ನಿನಗೆ. புரிஞ்சுச்சா? ಅರ್ಥವಾಯ್ತಾ? Any wife uplifts the husband. ಯಾವ ಹೆಂಡತಿಯಾದರೂ ಗಂಡನನ್ನು ಮೇಲೆತ್ತಲು, Respect is for you. ಆ ಒಂದು ಗೌರವ ನಿನಗೆ. Amen. ಆಮೆನ್. Any wife puts husband down. ಯಾವ ಹೆಂಡತಿಯಾದರೂ ತನ್ನ ಗಂಡನನ್ನು ಕೀಳಾಗಿ ಹಾಕಿದೆ ನೋಡಿದರೆ Disrespect for you. ನಿನಗೆ ಅದು ಅಪಮರ್ಯಾದೆ ನಿನಗೆ. Amen. ಆಮೆನ್. அதே போல ಅದೇ ರೀತಿಯಾಗಿ எந்த கணவன் மனைவியை நல்லா பார்த்துக்கிறாரோ, ಯಾವ ಗಂಡನು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೋ, கிரீடம் உன் தலை மேல. ಆ ಒಂದು ಕಿರೀಟವು ನಿನ್ನ ತಲೆ ಮೇಲೆ. எந்த மனைவியை கணவன் நன்றாய் பார்த்து கொள்வதில்லையோ, ಯಾವ ಹೆಂಡತಿಯನ್ನು ಗಂಡನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲವೋ, விழப்போறது அவங்களுடைய கிரீடம் இல்ல, விழப்போறது உன்னுடைய கிரீடம். ಬೀಳಲಿಕ್ಕಿರುವುದು ಆಕೆಯ ಕಿರೀಟವಲ್ಲ, ನಿನ್ನ ಕಿರೀಟವೇ. This is a lock. ಇದೇ ಒಂದು ಬೀಗವಾಗಿದೆ. இப்போ என் பாயிண்ட்க்கு வரேன். ಈಗ ನನ್ನ ಅಂಶಕ್ಕೆ ಬರುತ್ತೇನೆ. நான் கிழிஞ்ச துணி போட்டுன்னு வந்தா, ನಾನು ಹರಿದೋಗಿರುವಂತ ಬಟ್ಟೆಯನ್ನು ಹಾಕಿ ಬಂದೆ. மணவாளனுக்கு அவமானமா எனக்கு அவமானம்? ನನ್ನ ಮದಲಿಂಗನಿಗೆ ಅವಮಾನವಾ ನನಗೆ ಅವಮಾನವಾ? ಮದಲಿಂಗನಿಗೆ. அப்ப எனக்கு என்ன தேவைன்னு பார்த்து கொள்ள வேண்டியது யாரு? ಹಾಗಾದ್ರೆ ನನಗೆ ಏನು ಬೇಕೆಂಬುದನ್ನು ನೋಡಿಕೊಳ್ಳುವುದು ಯಾರು? ಮದಲಿಂಗನು. ஆமென். ಆಮೆನ್. இத பத்தி நீங்க கவலைப்படாதீங்க. ಇದರ ಬಗ್ಗೆ ನೀವು ಚಿಂತಿಸಬೇಡಿ. என் மணவாளன் எல்லாவற்றையும் பார்த்து கொள்வான். ನನ್ನ ಮದಲಿಂಗನು ಎಲ್ಲವನ್ನು ನೋಡಿಕೊಳ್ಳುವನು. அவருடைய கிரீடம் நான். ಯಾಕೆಂದ್ರೆ ಆತನ ಕಿರೀಟವು ನಾನು. ஆமென். ಆಮೆನ್. டைம் ஆயிடுச்சு இல்ல? finish it off. முச்சல்லாம். கிரீடம் நாம தான் ஆண்டவருக்கு. ದೇವರಿಗೆ ಕಿರೀಟವು ನಾವೇ. அதனால நம்மள நல்லா வெப்பார் அவர். ಆದ್ದರಿಂದ ಆತನು ನಮ್ಮನ್ನು ಚೆನ್ನಾಗಿ ಇಟ್ಟುಕೊಳ್ಳುವನು. ಆಮೆನ್. ಆಮೆನ್. Don't worry. ಚಿಂತಿಸಬೇಡಿ. Love God. ದೇವರನ್ನು ಪ್ರೀತಿಸಿ. Love His presence. ಆತನ ಪ್ರಸನ್ನತೆಯನ್ನು ಪ್ರೀತಿಸಿರಿ. Remaining things God will take care. ಮಿಕ್ಕಿದ ಎಲ್ಲ ಕಾರ್ಯಗಳನ್ನು ದೇವರು ಹತೋಟಿಗೆ ಎಲ್ಲ ತೆಗೆದುಕೊಳ್ಳುವುದು. ನಿರ್ಪ ಎಲ್ಲರೂ ಹಾಗೆ